ಸೊ ಸ್ಕ್ರೀನ್ ಕಾಣಿಸ್ತೀರಾ? ಓಕೆ. ಸೊ ಈ ಶೀಟಲ್ಲಿ ನಾನು ಸ್ಟಾರ್ಟಿಂಗ್ ಓಲ್ಡ್ ಕಾನ್ಫಿಗರೇಷನ್ಸ್ ಏನು ಮಾಡಿದ್ದೆ, ಸೊ ಇದನ್ನು ರಿಮೂವ್ ಮಾಡ್ತೀನಿ. ಬಿ ಪಿ ರಿಲೇಟೆಡ್ ಯಾಕೆಂದರೆ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಡಿಲೀಟ್ ಮಾಡಬೇಕು. ಸೊ ಓಕೆ. ಸೊ ನಾವು ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೆ ನಿಮಗೆ, ಸೊ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇದು ಬಿ ಪಿ ಕಾನ್ಫಿಗರೇಷನ್ಸ್. ಓಕೆ. ಸೊ ಇದು ಮುಗಿದ ತಕ್ಷಣ ನೆಕ್ಸ್ಟ್ ಬಿ ಪಿ ಕ್ರಿಯೇಟ್ ಮಾಡೋಣ, ಆಮೇಲೆ ಪೋಸ್ಟಿಂಗ್ಸು ಮಾಡೋಣ. ಓಕೆ. ಸೊ ಬಿ ಪಿ ಕಾನ್ಫಿಗರೇಷನ್ಸಲ್ಲಿ ಸ್ಟಾರ್ಟಿಂಗ್ ನಾವು ಅಕೌಂಟಿಂಗ್ ಗ್ರೂಪ್ನ ಡಿಫೈನ್ ಮಾಡ್ತೀವಿ. ಸೊ ಅಕೌಂಟಿಂಗ್ ಗ್ರೂಪ್ನ ಎಲ್ಲಿ ಡಿಫೈನ್ ಮಾಡ್ತೀವಿ ಅಂತ ಗೊತ್ತಲ್ಲ. ಸೊ ಅಕೌಂಟ್ಸ್ ಪೇಬಲ್ ಆ್ಯಂಡ್ ರಿಸೀವೇಬಲ್, ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲಿ. ಓಕೆ. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರ್ಲಿ ಅಕೌಂಟ್ಸ್ ರಿಸೀವೇಬಲ್ ಆ್ಯಂಡ್ ಅಕೌಂಟ್ಸ್ ಪೇಯಬಲ್. ಸೊ ವೆಂಡರ್ ಬಂದ್ಬಿಟ್ಟು ಅಕೌಂಟ್ಸ್ ಪೇಯಬಲ್ಸ್ ಏನೋ ರಿವರ್ಸಲ್ಲಿ ಬರುತ್ತೆ. ಸೊ ಸಪ್ಲೈಯರ್ ಅಕೌಂಟ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ ಫಸ್ಟು. ಸೊ ಇಲ್ಲಿ ನಾವು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕಲ್ವಾ. ಸೊ ಮಾಸ್ಟರ್ ಡೇಟಲ್ಲಿ ಪ್ರಿಪರೇಷನ್ಸ್ ಫಾರ್ ಮಾಸ್ಟರ್ ಡೇಟಾ, ಸಪ್ಲೈಯರ್ ಮಾಸ್ಟರ್ ಡೇಟಾ. ಸೊ ಇಲ್ಲಿ ನಾನು ಅಕೌಂಟಿಂಗ್ ಗ್ರೂಪ್ನ ಡಿಫೈನ್ ಮಾಡ್ತೀನಿ. ಸೊ ಇವಾಗ ಸೇಮ್ ಅದೇ ಅಕೌಂಟಿಂಗ್ ಗ್ರೂಪೇ, ಲೈಕ್ ಅದೇ ಸ್ಟೆಪ್ಸು, ಬಟ್ ಅಕೌಂಟಿಂಗ್ ಗ್ರೂಪ್ ನೇಮಿಂಗ್ ಮಾತ್ರ ಚೇಂಜ್ ಮಾಡಿದ್ದೀನಿ. ABTM ಅಂತ ಹಾಕ್ತೀನಿ ಅಷ್ಟೇ. ಓಕೆ. ಸೊ ಇವಾಗ ಡಿಫೈನ್ ಅಕೌಂಟಿಂಗ್ ಗ್ರೂಪ್ಸ್ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸೊ ABTM, ಸೊ ABTM. ಓಕೆ. ಸೊ ಈ ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ. ಸೊ ಇದು ಅಕೌಂಟಿಂಗ್ ಗ್ರೂಪ್. ಸೊ ಇಲ್ಲಿ ನಾನು ಅದಕ್ಕೆ ಏನು ಪರ್ಟಿಕ್ಯುಲರ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಾಸ್ಟಲ್ಲಿ ABTM ಅಂತ ಹಾಕೊಂಡಿದ್ದೀನಿ. ಸೊ ಏನಕ್ಕೆ ಅಂದರೆ ನಾವು ಅಲ್ಲಿ ಅಸೈನ್ ಮಾಡಬೇಕಾದ್ರೆ ಅಥವಾ ಬಿ ಪಿ ರೋಲ್ ಅಂಡರಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಸೈನ್ ಡಿಫ್ರೆಂಟ್ ಮಾಡಿದರೆ ಕ್ರಿಯೇಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಏನಂದರೆ ಅದು ಟೆಕ್ನಿಕಲ್ ನೇಮ್ ತೋರಿಸ್ಬೇಕು, ಎಕ್ಸ್ಟ್ರಾಕ್ಸಲ್ಲಿ ಆಪ್ಷನಲ್ಲಿ ತೋರಿಸ್ತಾ ಇಲ್ಲ. ನಾನು ಚೆಕ್ ಮಾಡಿದೆ, ತೋರಿಸುತ್ತೆ ನಿಮಗೆ ರಿಯಲ್ ಟೈಮ್ ಸಿಸ್ಟಮಲ್ಲಿ ಟೆಕ್ನಿಕಲ್ ನೇಮ್ ಕೂಡ ತೋರಿಸುತ್ತೆ. ಟೆಕ್ನಿಕಲ್ ನೇಮ್ ಅಂದರೆ ಇದು ಅಕೌಂಟಿಂಗ್ ಗ್ರೂಪ್ ಇದೆಯಲ್ಲ ABTM ಅಂತ. ಸೊ ಇದನ್ನು ತೋರಿಸುತ್ತೆ. ಸೊ ಇದನ್ನು ತೋರಿಸಿ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಿಬಿಡ್ತೀರಾ. ಓಕೆ. ಸೊ ಇವಾಗ ನಿಮಗೆ ಅಲ್ಲಿ ಬರೀ ಡಿಸ್ಕ್ರಿಪ್ಷನ್ ತೋರಿಸುತ್ತೆ. ಓಕೆ. ಸೊ ಏನಕ್ಕೆ ಅಂತಂದರೆ ಎಂಡ್ ಯೂಸರ್ಸ್ಗೆ ಈ ಟೆಕ್ನಿಕಲ್ ನೇಮ್ಸ್ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ನಾವು ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ ಏನು ಅಕೌಂಟಿಂಗ್ ಗ್ರೂಪ್ಸ್ ಎಲ್ಲ ಮಾಡಿರ್ತೀವಲ್ಲ, ಸೊ ಇದ್ರ ಬಗ್ಗೆ ಎಂಡ್ ಯೂಸರ್ಸ್ಗೆ ಐಡಿಯಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಡಿಸ್ಕ್ರಿಪ್ಷನ್ಸ್ನೇ ರೆಫರ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಎಂಡ್ ಯೂಸರ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಸ್ನೇ ರೆಫರ್ ಮಾಡ್ತಾರೆ. ಅವ್ರು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರಿಗೇನು ಗೊತ್ತಿರಲ್ಲ ಎಂಡ್ ಯೂಸರ್ಸ್ಗೆ. ಆಲ್ಮೋಸ್ಟ್ ಅವರೆಲ್ಲ ಫೋಕಸ್ ಮಾಡೋದು ಡಿಸ್ಕ್ರಿಪ್ಷನ್ ಮೇಲೇ ಫೋಕಸ್ ಮಾಡ್ತಾರೆ. ಓಕೆ. ಸೊ ನಾವು ಡಿಸ್ಕ್ರಿಪ್ಷನ್ ಪ್ರಾಪರಾಗಿ ಮೇಂಟೈನ್ ಮಾಡಿದರೆ ನೆನಪಿರುತ್ತೆ, ಏನು ತೊಂದರೆ ಇಲ್ಲ. ಸೊ ನಾನು ಇವಾಗ ಟಾಟಾ ಮೋಟರ್ಸ್ ಅಂತ ಒಂದು 2-3 ಸಲ ಹಾಕ್ಬಿಟ್ಟಿದ್ದೆ. ಸೊ ಅದು ಕನ್ಫ್ಯೂಸ್ ಮಾಡ್ತಾ ಇತ್ತು ನಮಗೆ. ಸೊ ಇದನ್ನು ಕ್ರಿಯೇಟ್ ಮಾಡಿದ್ವಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಿದೆ, ನಾನು ಇದಕ್ಕೆ ನಂಬರ್ ರೇಂಜ್ ಕೂಡ ಕ್ರಿಯೇಟ್ ಮಾಡಿದೆ. ಅಂದರೆ ನಂಬರ್ ರೇಂಜ್ ಓಲ್ಡ್ ರೇಂಜೇ ತೊಗೊಂಡಿದ್ದೀನಿ, ನಾನು ನಂಬರ್ ರೇಂಜಲ್ಲಿ ಚೇಂಜಸ್ ಏನು ಮಾಡಿಲ್ಲ. ಸೊ ಏನಕ್ಕೆ ಅಂತಂದರೆ ನಂಬರ್ ರೇಂಜಸ್ ಇನ್ನೇನು ಸೇಮೇ ಅಲ್ವಾ, TMಗೆ ನಾವು ಕ್ರಿಯೇಟ್ ಮಾಡಿದ ರೇಂಜ್. ಸೊ ನಂಬರ್ ರೇಂಜಸ್ ಏನು ಕ್ರಿಯೇಟ್ ಮಾಡಿಲ್ಲ. ಸೊ TM ಅಂತ ಏನಿತ್ತೋ ಅದೇ ನಂಬರ್ ರೇಂಜ್ನ ಮತ್ತೆ ಅಸೈನ್ ಮಾಡಿದ್ದೀನಿ ಅಷ್ಟೇ. ಓಕೆ. ಸೊ BP ರೋಲ್ಸ್ನ ಡಿಫೈನ್ ಮಾಡಿದ್ದೀನಿ ನಾನು. ಸೊ BP ರೋಲ್ಸಲ್ಲಿ ನಿಮಗೆ ಅದನ್ನು ತೋರಿಸ್ಬಿಡ್ತೀನಿ. ಕ್ರಾಸ್ ಅಪ್ಲಿಕೇಶನ್ ಕಾಂಪೊನೆಂಟ್ಸಲ್ಲಿ. ಸೊ ಇದರಲ್ಲಿ ನಿಮಗೆ SAP ಬಿಸ್ನೆಸ್ ಪಾರ್ಟ್ನರ್ ಬೇಸಿಕ್ ಸೆಟ್ಟಿಂಗ್ಸ್, ಬಿಸ್ನೆಸ್ ಪಾರ್ಟ್ನರ್ ರೋಲ್ಸ್. ಸೊ ಇಲ್ಲಿ ಡಿಫೈನ್ ಬಿಸ್ನೆಸ್ ಪಾರ್ಟ್ನರ್ಸ್. ಓಕೆ. ಸೊ ಇಲ್ಲಿ ಡಿಫೈನ್ ಬಿಸ್ನೆಸ್ ಪಾರ್ಟ್ನರ್ಸಲ್ಲಿ ನಾನೇನು ಮಾಡಿದ್ದೀನಿ ಗೊತ್ತಾ, ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಪಾರ್ಟ್ನರ್ಸ್ ಇರುತ್ತೆ. ನಾನು ಸ್ಟ್ಯಾಂಡರ್ಡ್ ಹೇಳ್ತಾ ಇದ್ದೀನಿ.
ಓಕೆನಾ. ನಾವು ಕ್ರಿಯೇಟ್ ಮಾಡಬೇಕಾದ್ರೆ SAP ಸಿಸ್ಟಮಲ್ಲಿ BP ರೋಲ್ಸ್ನ 3 ಟೈಪ್ಸು, ಅದು ಮಿನಿಮಮ್ ಏನಕ್ಕೆ ಅಂದರೆ ಮಿನಿಮಮ್ ಅದು ಆ್ಯಕ್ಚುಲಿ ಮಿನಿಮಮ್ ನಾವು 3 ಟೈಮ್ಸ್ ಕ್ರಿಯೇಟ್ ಮಾಡೇ ಮಾಡ್ತೀವಿ. ಏನಕ್ಕೆ ಅಂತಂದರೆ ಒಂದು ಫೈನಾನ್ಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ಮೇಂಟೈನ್ ಮಾಡೋಕ್ಕೆ ಫೈನಾನ್ಸ್ ವೆಂಡರ್ ರೋಲ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಅಂದರೆ ಸೇಮ್ ವೆಂಡರ್ಗೆ ಸೊ 3 ಟೈಪ್ಸ್ ಆಫ್ ರೋಲ್ನ ಕ್ರಿಯೇಟ್ ಮಾಡ್ತೀವಿ. ಒಂದೇ ವೆಂಡರು ನಿಮಗೆ 3 ಟೈಪ್ಸಲ್ಲಿ ರೋಲ್ ಪ್ಲೇ ಮಾಡುತ್ತೆ. ಸೊ ಹೆಂಗೆ ಅಂದರೆ ಒಂದು ಜನರಲ್ ಡೇಟಾಗೆ, ಸೊ ಜನರಲ್ ಡೇಟಾ ಅಂದರೆ BP. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರ್, ಆ್ಯಸ್ ಎ ಬಿಸ್ನೆಸ್ ಪಾರ್ಟ್ನರ್. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರ್ ಆಗಿ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಸೊ ಅದು ಇವಾಗ ಇಲ್ಲಿ ಏನು ತೊಗೊಂಡಿದ್ದಲ್ಲ 000, ಸೊ ಇದು ಬಂದ್ಬಿಟ್ಟು ಬಿಸ್ನೆಸ್ ಪಾರ್ಟ್ನರ್ದು. ಸೊ ಇಲ್ಲಿ ಮೇಂಟೈನ್ ಮಾಡಿದ್ದೆ ಅನ್ಸುತ್ತೆ 000. ಓಕೆ, ಸೊ ಇಲ್ಲಿ ಹಾಕಿದ್ದೀನಿ ನಾನು. ಸೊ ಆಲ್ 0s ಏನಿದೆ 6 zeros. ಇದು ಬಂದ್ಬಿಟ್ಟು ನಿಮಗೆ ಜನರಲ್ ಡೇಟಾದು. ಓಕೆ, ಸೊ ಇಲ್ಲಿ ಡೀಟೇಲ್ಸ್ಗೆ ಹೋದ್ರೆ ನಿಮಗೆ, ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಮೇಂಟೈನ್ ಮಾಡೋಂಗೇನಿಲ್ಲ ನೀವು ಜಸ್ಟ್. ಸೊ ಇದ್ರ ಅಂಡರಲ್ಲಿ ನೀವು ಕೆಟಗರಿ ಅಸೈನ್ ಮಾಡ್ತೀರಾ ಅಷ್ಟೇ. ಸೊ ಜನರಲಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು ABTM ಅಂತ ಅಸೈನ್ ಮಾಡಿದ್ದೀನಿ ನಾನು. ಓಕೆನಾ. ಸೊ ಇದು ಜನರಲ್ BP ಕ್ರಿಯೇಷನ್ಗೆ. ಸೊ ಇದಾದಮೇಲೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಸೊ ಇವಾಗ ಮತ್ತೆ ಇನ್ನೊಂದು ರೋಲ್ ಕ್ರಿಯೇಟ್ ಮಾಡಿದ್ದೀನಿ ABTM ಅಂತ. ಸೊ ಈ ರೋಲ್ನ ಏನಕ್ಕೆ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಇದು ಫೈನಾನ್ಸ್ ವೆಂಡರ್ಗೋಸ್ಕರ ಕ್ರಿಯೇಟ್ ಮಾಡಿದ್ದೀನಿ ನಾನು. ಸೊ ಫೈನಾನ್ಸ್ ವೆಂಡರ್ಗೆ ಏನೇನು ಹಾಕಿದ್ದೀನಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಂದರೆ, ಸೊ ಯಾವುದು ನಾವು ಯಾವ ವೆಂಡರ್ ಕೆಟಗರಿ ಅಂಡರಲ್ಲಿ ಬರುತ್ತೆ ಅಂತ. FLVN00 ಬಂದ್ಬಿಟ್ಟು ಫೈನಾನ್ಸ್ ವೆಂಡರ್ ಕೆಟಗರಿಲಿ. ಓಕೆ, ಸೊ ಇದು ಕೆಟಗರಿ ನೆನ್ಪಿಟ್ಕೊಳ್ಳಿ, ಇದು ರೋಲ್ ಅಲ್ಲ. ರೋಲ್ ಬಂದ್ಬಿಟ್ಟು ಇದು ABTM ಕೆಟಗರಿನ ಸ್ಟ್ಯಾಂಡರ್ಡೇ ತೊಗೊಂಡಿದ್ದೀನಿ. ಓಕೆ, ಸೊ ನೀವು ಕ್ರಿಯೇಟ್ ಕೂಡ ಮಾಡ್ಬೋದು, ಕ್ರಿಯೇಟ್ ಮಾಡ್ಬಿಟ್ಬಿಟ್ಟು ತಗೋಬೋದು. ಬಟ್ ಏನೋ ಎರರ್ ಬರ್ತಾ ಇತ್ತು ಅಂದ್ಬಿಟ್ಟು ನಾನು ಸ್ಟ್ಯಾಂಡರ್ಡೇ ತೊಗೊಂಡಿದ್ದೀನಿ. ಓಕೆ, ಸೊ ನೀವು ಟ್ರೈ ಮಾಡಿ, ನೀವು ಕ್ರಿಯೇಟ್ ಮಾಡ್ಬಿಟ್ಟು ಕೂಡ ಓನಾಗಿ ತೊಗೋಬೋದು. ಇಲ್ಲಿ ನೋಡಿ, ತುಂಬ ಆಲ್ರೆಡಿ ಕ್ರಿಯೇಟ್ ಮಾಡ್ಬಿಟ್ಟು ತೊಗೊಂಡಿದ್ದಾರೆ ತುಂಬ ಜನ, ಬೇರೆ ಯೂಸರ್ಸ್, ಬೇರೆ ಯಾರೋ ಟ್ರೈನರ್ಸ್ ಯಾರೋ ತೊಗೊಂಡಿದ್ದಾರೆ. ಓಕೆ, ಸೊ ಯೂಸ್ ಮಾಡ್ತಿರೋ ಸಿಸ್ಟಮ್ನ. ಸೊ ಈ ಥರ ಕ್ರಿಯೇಟ್ ಮಾಡ್ಬೋದು. ಸೊ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ನಾನು ಹೇಳಿದಲ್ಲ ಆವಾಗಲೇ, ಕಸ್ಟಮರ್ಗೆ ಇದು FLCU ಅಂಡರಲ್ಲಿ ನಿಮಗೆ ಫೈನಾನ್ಸ್ ಕಸ್ಟಮರ್ ಮತ್ತು ಒಂದು ನಾರ್ಮಲ್ ಕಸ್ಟಮರ್ ಬರುತ್ತೆ. ಸೊ ಈವನ್ FLVN ಅಂಡರಲ್ಲಿ ನಾರ್ಮಲ್ ವೆಂಡರ್ ಬರುತ್ತೆ, ಲೈಕ್ ಫೈನಾನ್ಸ್ ವೆಂಡರ್ ಬರುತ್ತೆ. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಇದು. ಓಕೆನಾ. ಸೊ ಏನಕ್ಕೆ ಡಿಫ್ರೆನ್ಷಿಯೇಟ್ ಇದೆ, ಫೈನಾನ್ಸ್ ಕಸ್ಟಮರ್ ಅಂದರೆ ಏನು, ಕಸ್ಟಮರ್ ಅಂದರೆ ಏನು, ಫೈನಾನ್ಸ್ ವೆಂಡರ್ ಅಂದರೆ ಏನು, ವೆಂಡರ್ ಅಂದರೆ ಏನು ಅಂತ ನಿಮಗೆ ಕನ್ಫ್ಯೂಷನ್ಸ್ ಇರ್ಬೋದು. ಸೊ ಅದು ಏನಿಲ್ಲ, ಸಿಂಪಲ್. ಏನು ಗೊತ್ತಾ, ಫೈನಾನ್ಸ್ ವೆಂಡರ್ ಅಂತಂದರೆ ಸೊ ಅದು FI ರಿಲೇಟೆಡ್ ಆ್ಯಕ್ಟಿವಿಟೀಸು, FIಗೆ ಡೈರೆಕ್ಟಾಗಿ ನಾವು ಡಿಫೈನ್ ಮಾಡ್ತೀವಲ್ಲ, ಅದು ಫೈನಾನ್ಸ್ ವೆಂಡರ್. ಸೊ ನಾರ್ಮಲ್ ವೆಂಡರ್ ಬಂದ್ಬಿಟ್ಟು, ಸೊ ಇಟ್ ವಿಲ್ ಬಿ, ಈಗ ವೆಂಡರ್ ಅಂತ ತಕ್ಷಣ ನಾವು ಹೇಳಿದೆ MM ಟೀಮು, ಲೈಕ್ ಅಕೌಂಟ್ಸ್ ಪೇಬಲ್ ಆ್ಯಕ್ಟಿವಿಟೀಸ್ ಮಾಡ್ತಾರಲ್ವಾ. ಸೊ ಅದಕ್ಕೋಸ್ಕರ ಪರ್ಚೇಸ್ ಆರ್ಗನೈಸೇಷನ್ ಅಸೈನ್ಮೆಂಟ್ ಅದು ಎಲ್ಲ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಈ BP ರೋಲ್ಗೆ, ಈ BP ಕ್ಯಾಟಗರಿಗೆ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಓಕೆನಾ. ಸೊ ನಾನಿವಾಗ ಸೇಮ್ ಅದನ್ನೇ ಮಾಡಿದ್ದೀನಿ. ನಾನೇನು ಮಾಡಿದ್ದೀನಿ, ಡಿಫ್ರೆಂಟ್ 2 ರೋಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಒಂದು ABTM ಅಂತ ಒಂದು ರೋಲ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಇನ್ನೊಂದು ABTM1 ಅಂತ ಕ್ರಿಯೇಟ್ ಮಾಡಿದ್ದೀನಿ. ಸೊ ABTMಗೆ ಏನು ಮಾಡಿದ್ದೀನಿ, ಫೈನಾನ್ಷಿಯಲ್ ವೆಂಡರ್ ಕ್ಯಾಟಗರಿನ ಅಸೈನ್ ಮಾಡಿದ್ದೀನಿ. ಓಕೆ, ಸೊ FI ವೆಂಡರ್ ಕ್ಯಾಟಗರಿನ ಅಸೈನ್ ಮಾಡಿದ್ದೀನಿ ನಾನು. ಓಕೆನಾ. ಸೊ ನೀವು ಏನಾದರೂ FI ವೆಂಡರ್ಗೆ ಸಪ್ರೇಟ್ ನೀವೇ ಒಂದು ಕ್ಯಾಟಗರಿಗೆ ಡಿಫೈನ್ ಮಾಡಿದರೆ ಅದು ಕೂಡ ಮೇಂಟೈನ್ ಮಾಡ್ಬೋದು. ನಾವು ಫಸ್ಟ್ ಅದೇ ಥರ ಟ್ರೈ ಮಾಡಿದ್ದೆ ಆ್ಯಕ್ಚುಲಿ, ಬಟ್ ಎರರ್ ಬಂತು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ನಾನು ಟ್ರೈ ಮಾಡಿದ್ದು ಅಲ್ಲಿ ನೋಡಿ, TATM ಅಲ್ವಾ. ಸೊ TATM FI ಅಂತ ಫೈನಾನ್ಸ್ ವೆಂಡರ್ಗೆ FI ಅಂತ ಹಾಕ್ಬಿಟ್ಟು ಕ್ರಿಯೇಟ್ ಮಾಡಿದೆ, ಇದನ್ನು ಅಸೈನ್ ಮಾಡಿದೆ. ಬಟ್ ಏನಕ್ಕೆ ಸಿಸ್ಟಮಲ್ಲಿ ರಾಂಗ್ ಅಸೈನ್ಮೆಂಟ್ ಬರ್ತಾಯಿತ್ತು, ಅಲ್ಲಿ ಪಿಕ್ ರಾಂಗ್ ಮಾಡ್ತಾ ಇದ್ವಾ ಅಥವಾ ಏನೋ ಗೊತ್ತಿಲ್ಲ. ಯಾಕೆಂದರೆ ಡಿಸ್ಕ್ರಿಪ್ಷನಲ್ಲಿ ಸೊ TATM BP ರೋಲ್ ಕ್ಯಾಟಗರೀಸ್ ಅಂತಲೇ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಏನೋ ಹಾಕಿರಲಿಲ್ಲ. ಸೊ ಮೇ ಬಿ ಅದಿರ್ಬೋದು ರೀಸನ್ನು. ಬಟ್ ಇವಾಗ ನಾನು ಸ್ಟ್ಯಾಂಡರ್ಡೇ ತೊಗೊಂಡಿದ್ದೀನಿ. ಸೊ ಸ್ಟ್ಯಾಂಡರ್ಡ್ ವರ್ಕ್ ಆಗ್ತಾ ಇದೆ. ಈವನ್ ಇದು ಬಂದ್ಬಿಟ್ಟು ನಾನು ಹೇಳ್ದಂಗೆ ಫೈನಾನ್ಸ್ ವೆಂಡರ್ಗೆ. ಓಕೆನಾ. ಸೊ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಇದು ಫೈನಾನ್ಸ್ ವೆಂಡರ್ಗೆ. ಓಕೆ, ಸೊ ಇಲ್ಲಿ ನೋಡ್ಬೋದು FI ವೆಂಡರ್ ಅಂತ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇನ್ನೊಂದು BP ರೋಲ್ ಮಾಡಿದ್ನಲ್ಲ ABT1 ಅಂತ, ಇದನ್ನು ಓಪನ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ನಿಮಗೆ ನೋಡ್ಬೋದು ಅಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ವೆಂಡರ್ಗೆ, ಅಂದರೆ ಇವಾಗ ನಾನು ಹೇಳಿದೆ ನಿಮಗೆ, ಲೈಕ್ ಪರ್ಚೇಸ್ ಆರ್ಗನೈಸೇಷನ್ ಏನಾರು ಎಕ್ಸ್ಪೆನ್ಷನ್ಸ್ ಮಾಡೋದಾದ್ರೆ ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಇಂಟರ್ಫೇಸ್ ಕಂಟ್ರೋಲಲ್ಲಿ ಸೊ FLVN01 ಏನು ತೊಗೊಂಡಿರ್ತೀರಾ, ಸೊ ಅದನ್ನೇ ಇಲ್ಲಿ ಅಸೈನ್ ಮಾಡ್ಕೊಳ್ಳಿ. ಸೊ ಇದು ಏನಕ್ಕೆ ಅಸೈನ್ ಮಾಡ್ಕೊಳ್ಳಿ ಅಂದರೆ, ಸೊ ಡಿಫ್ರೆಂಟ್ ಇಂಟರ್ಫೇಸ್ ಕಂಟ್ರೋಲ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ ಏನು ಡಿಫ್ರೆಂಟ್ ಇರುತ್ತೆ ಅಂತ. ಸೊ ಏನಕ್ಕೆ ಅಂದರೆ, ಇವಾಗ FI ವೆಂಡರ್ಗೆ FI ರಿಲೇಟೆಡ್ ಇಂಟರ್ಫೇಸ್ ಇರುತ್ತೆ. ಆ್ಯಂಡ್ ದೆನ್ ಲೈಕ್ ಪರ್ಚೇಸ್ ಆರ್ಗನೈಸೇಷನ್ ಮಾಡ್ತಾ ಇರೋದನ್ನ MM ರಿಲೇಟೆಡು. ಸೊ ಅವ್ರ ಇಂಟರ್ಫೇಸ್ದು ಪರ್ಚೇಸ್ ಆರ್ಗನೈಸೇಷನ್ಗೆ ಏನು ಎಕ್ಸ್ಪೆನ್ಷನ್ ಮಾಡಬೇಕು ಅದು ರಿಲೇಟೆಡ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಇಂಟಿಗ್ರೇಷನ್ ಬಿಟ್ವೀನ್ FI ವೆಂಡರ್ ಆ್ಯಂಡ್ ವೆಂಡರ್. ಸೊ ಈ ಥರ ಡಿಫ್ರೆನ್ಷಿಯೇಟ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಪರ್ಟಿಕ್ಯುಲರಾಗಿ ಅದನ್ನೇ ತೊಗೊಂಡಿದ್ದೀನಿ ಇಂಟರ್ಫೇಸಸ್. ನಾನು ವಿತೌಟ್ ಇಂಟರ್ಫೇಸಸ್ಸು ಇದನ್ನು ನಾನು ಮೇಂಟೈನ್ ಮಾಡಿರಲಿಲ್ಲ. ಇದು ಮ್ಯಾಂಡೇಟ್ರಿ ಅಲ್ಲ, ಬಟ್ ನಿಮಗೆ ಆ ಪರ್ಟಿಕ್ಯುಲರ್ ಅದಕ್ಕೋಸ್ಕರನೇ ಮಾಡ್ತಾ ಇರೋದ್ರಿಂದ ನಾವು ಅದನ್ನ ಇಂಟರ್ಫೇಸ್ನ ಮೇಂಟೈನ್ ಮಾಡಬೇಕು. ಸೊ ಇಲ್ಲಾಂದರೆ ನಿಮಗಲ್ಲಿ ಲೇಔಟಲ್ಲಿ ನಿಮಗೆ ಇಂಟರ್ಫೇಸ್ ಆ ಸ್ಕ್ರೀನಲ್ಲಿ ನಿಮಗೆ ಆಪ್ಷನ್ನೇ ತೋರಿಸೋಲ್ಲ. ನಾನು ತೋರಿಸ್ತೀನಿ ನೋಡಿ ಯಾವ ಆಪ್ಷನ್ ಅಂತ. ಸೊ ಇವಾಗ BP ಓಪನ್ ಮಾಡೋಣ, T ಕೋಡ್. ಓಕೆ, ಸೊ BPನ T ಕೋಡ್ ಅಲ್ವಾ. ಸೊ ಈ BP T ಕೋಡಲ್ಲಿ ಸೊ ನಾರ್ಮಲ್ ಆಗಿ ನಾನೊಂದು ಬಿಸ್ನೆಸ್ ವೆಂಡರ್ನ ಕ್ರಿಯೇಟ್ ಮಾಡ್ತೀನಿ ಇಟ್ಕೊಳ್ಳಿ. ಸೊ ಇವಾಗ ಈ ಟೈಲ್ಸ್ ಇದನ್ನು ಕ್ರಿಯೇಟ್ ಮಾಡಿದ್ದೀನಲ್ವಾ. ಸೊ ಇದು ಜನರಲ್ ಡೇಟಾ, ಇದು ನಾರ್ಮಲ್ ಬಿಸ್ನೆಸ್ ಪಾರ್ಟ್ನರ್ ವೆಂಡರಲ್ಲಿ ಬಂದಿದೆ. ಓಕೆ, ಇದರಲ್ಲಿ ಯಾವುದೇ ನಾನು ಡಿಫ್ರೆಂಟ್ ಏನೂ ಮೇಂಟೈನ್ ಮಾಡಿಲ್ಲ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ABTMನ ಸೆಲೆಕ್ಟ್ ಮಾಡ್ತೀನಿ. ಸೊ ABTM ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಕಂಪನಿ ಕೋಡ್ ಅಂತ ಆಪ್ಷನ್ ಬಂತು. ಸೊ ಇದು ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ.
ಅಂದರೆ ಬಿ ಪಿ ರೋಲು ಇದು ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಇದು ನಾರ್ಮಲ್ ಜನರಲ್ಗೋಸ್ಕರ, ಇದು ಜನರಲ್ ಬಿಸ್ನೆಸ್ ಪಾರ್ಟ್ನರ್ ನಾವು ಕ್ರಿಯೇಟ್ ಮಾಡ್ತೀವಲ್ಲ. ಸೊ ನಾರ್ಮಲ್ ಒಂದು ವೆಂಡರ್ನ ಕ್ರಿಯೇಟ್ ಮಾಡಿದಾಗ ಸೊ ಇಷ್ಟು ಆಪ್ಷನ್ಸ್ ಬರುತ್ತೆ. ಸೊ ನಾವು ರೋಲ್ ಕ್ಯಾಟಗರಿ 3 ಮಾಡಿರೋದ್ರಿಂದ ಒಂದು ಜನರಲ್ಲು, ಒಂದು ಪರ್ಚೇಸ್ ಆರ್ಗನೈಸೇಷನ್ಗೆ, ಮತ್ತು ಇನ್ನೊಂದು ಮಾಡಿರೋದ್ರಿಂದ ಸೊ ಇಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಕಂಪನಿ ಕೋಡ್ ಎಕ್ಸ್ಪೆನ್ಷನ್ ಆಗಿಬಿಡುತ್ತೆ, ಅಂದರೆ ಫೈನಾನ್ಸ್ ವೆಂಡರ್ಗೆ. ಗಾಟ್ ಇಟ್? ಸೊ ಫೈನಾನ್ಸ್ ವೆಂಡರ್ಗೆ ಎಕ್ಸ್ಪೆನ್ಷನ್ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ನಮ್ಮ ಕಂಪನಿ ಕೋಡ್ಗೆ ಏನೇನು ಬೇಕು ಫೈನಾನ್ಸ್ ರಿಲೇಟೆಡ್ ಅದನ್ನು ಇಲ್ಲಿ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇಲ್ಲಿನ ಐಡೆಂಟಿಫಿಕೇಷನ್ ನಂಬರ್ ಹಾಕೋಬೋದು, ಸೊ ಇಲ್ಲಿ ಟ್ಯಾಕ್ಸ್ ನಂಬರ್ ಹಾಕೋಬೋದು. ಓಕೆ, ಸೊ ಇದನ್ನೆಲ್ಲ ಇಲ್ಲಿ ಮೇಂಟೈನ್ ಮಾಡ್ಕೋ, ಟ್ಯಾಕ್ಸ್ ನಂಬರ್ಸು ಎಲ್ಲ. ಓಕೆ, ಆ್ಯಂಡ್ ಕಂಟ್ರೋಲ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಬಂದರೆ ಅಗೇನ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕೋಬೋದು. ಇದು ಬ್ಯಾಂಕ್ ಕೀ, ಕಂಟ್ರೋಲಿಂಗ್ ಕೀ, ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಬರುತ್ತೆ. ಸೊ ಆ ಡೀಟೇಲ್ಸ್ ಎಲ್ಲ ಹಾಕೋಬೇಕು, ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ. ಓಕೆ, ಸೊ ಆಮೇಲೆ ಇಲ್ಲಿ ಜನರಲ್ ಡೇಟಾದಲ್ಲಿ ನಿಮಗೆ ವೆಂಡರ್ ರಿಲೇಟೆಡ್ ಜನರಲ್ ಡೇಟಾ ಏನೇನು ಹಾಕೊತೀರಾ ಸೊ ಅದನ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾವು ರೇಂಜ್ ಇದನ್ನು ಮೇಂಟೈನ್ ಮಾಡಿದ್ದೀನಿ. ಸೊ ಬಿಸ್ನೆಸ್ ಪಾರ್ಟ್ನರ್ ಬಂದ್ಬಿಟ್ಟು 7003 ಆ್ಯಂಡ್ ವೆಂಡರ್ ನಂಬರ್ ಏನು ಬಂದ್ಬಿಟ್ಟು ಇದು ನಾನು ಮೇಂಟೈನ್ ಮಾಡಿರೋ ರೇಂಜ್. ಸೊ ಇಲ್ಲಿಂದನೇ ಪಿಕ್ ಆಗಿರೋದು. ಸೊ ನೀವು ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ, ನಾವು ನಂಬರ್ ಏನು ಇದನ್ನೇ ಮೇಂಟೈನ್ ಮಾಡಿದ್ದೀವಿ. ಸೊ ಅದೇ ರೇಂಜೇ ತೊಗೊತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಗೊತ್ತಲ್ಲ, ಇದು ಬಿಸ್ನೆಸ್ ಪಾರ್ಟ್ನರ್ ರೇಂಜ್, ಇದು ವೆಂಡರ್ ರೇಂಜ್. ಓಕೆ, ಸೊ ಈ ನಂಬರ್ ರೇಂಜ್ ಪಿಕ್ ಆಗಿದೆ ಇದಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ಟ್ಯಾಕ್ಸ್ ರಿಲೇಟೆಡ್. ಸೊ ಈ ವೆಂಡರ್ಗೆ ಪರ್ಟಿಕ್ಯುಲರ್ ಟ್ಯಾಕ್ಸ್ ಆ ಥರ ಏನಾರು ಇನ್ಕ್ಲೂಡ್ ಮಾಡೋಕ್ಕಿದ್ರೆ ಮಾಡ್ಬೋದು. ಓಕೆ, ಸೊ ಇದೆಲ್ಲ ನಿಮಗೆ ಟ್ಯಾಕ್ಸ್ ರಿಲೇಟೆಡಲ್ಲಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕಂಪನಿ ಕೋಡ್ ಎಕ್ಸ್ಪೆನ್ಷನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಕಂಪನಿ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀವು ಕಂಪನಿ ಕೋಡ್ಗೆ ಎಕ್ಸ್ಪೆಂಡ್ ಮಾಡದೇ ಇರ್ಬೋದು, ಬಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸೊ ಇದು ಮೈನ್ ಯೂಸ್ ಏನು ಗೊತ್ತಾ, ಬ್ಯಾಕ್ ಎಂಡಲ್ಲಿ ರಿಕನ್ಸಿಲೇಷನ್ ಜಿ ಎಲ್ನ ಅಸೈನ್ ಮಾಡಿದ್ರೆ ನೀವು ವೆಂಡರ್ ಅಕೌಂಟ್ ಪೋಸ್ಟ್ ಮಾಡಿದ ತಕ್ಷಣ ಇಟ್ ವಿಲ್ ಬಿ ಆಟೋಮೆಟಿಕಲಿ ಟ್ರಿಗರ್ ಟು ದ ಬ್ಯಾಲೆನ್ಸ್ ಶೀಟ್ ಜಿ ಎಲ್, ಲೈಕ್ ರಿಕನ್ಸಿಲೇಷನ್ ಜಿ ಎಲ್. ಸೊ ನೀವು ರಿಕನ್ಸಿಲೇಷನ್ ಜಿ ಎಲ್ ಏನು ಮೇಂಟೈನ್ ಮಾಡ್ತೀರಲ್ವಾ, ಸೊ ಆ ಜಿ ಎಲ್ಗೆ ಟ್ರಿಗರ್ ಆಗುತ್ತೆ. ಸೊ ಇದನ್ನ ತಲೆ ಇಟ್ಕೊಳ್ಳಿ. ಸೊ ರಿಕನ್ಸಿಲೇಷನ್ ಜಿ ಎಲ್ನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಅಂದ್ಕೊಳ್ತೀನಿ, ತೋರಿಸ್ತೀನಿ ಒಂದ್ಸಲ. ಓಕೆ, ಸೊ ಲೆಟ್ ಮಿ ಡೂ ಒನ್ ಥಿಂಗ್ಸ್. ಫಸ್ಟು ನಾನು ರಿಕನ್ಸಿಲೇಷನ್ ಜಿ ಎಲ್ ಏನೋ ಮಾಡಲ್ಲ. ಓಕೆ, ಸೊ ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಕಂಪನಿ ಕೋಡ್ ಅಸೈನ್ ಮಾಡೋಣ, TATM. ಸೊ ನಮ್ಮ ಕಂಪನಿ ಕೋಡ್ TATM ಅಲ್ವಾ. ಸೊ TATMಗೆ ಎಕ್ಸ್ಪೆಂಡ್ ಮಾಡ್ತಾ ಇದ್ದೀನಿ ಈ ವೆಂಡರ್ನ. ಓಕೆ, ಸೊ ಇವಾಗ ಎಕ್ಸ್ಪೆನ್ಷನ್ ಆಯಿತು, ವೆಂಡರ್ ಎಕ್ಸ್ಪೆನ್ಷನ್. 1 second, 7003 TM is not available for the business partner. Okay, 1 second. Company code, adapt, company code. ಯಾರು ಕಂಪನಿ ಕೋಡ್ ಆಪ್ಷನ್ ತೋರಿಸ್ತಾ ಇಲ್ಲ. ಓಕೆ, ಸೊ TATM company code is not available for the business partner. 1 second. ಸೊ ಇಲ್ಲ ಒಂದು ಕಡೆ ನಾನು ಕಂಪನಿ ಕೋಡ್ ಮಿಸ್ ಮಾಡಿದ್ದೆ ಅನ್ಸುತ್ತೆ, ಚೆಕ್ ಮಾಡ್ತೀನಿ ಇದು. We'll go back. BP. ಸೊ 702 ತಗೋಣ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದು ಇವಾಗ ಕ್ರಿಯೇಟ್ ಮಾಡಿ.
TATM is not available for the business partner 7000 ಇಲ್ಲಿ ಅಡಾಪ್ಟಲ್ಲೂ ತೋರಿಸ್ತಾರಲ್ಲ ಯಾವ ಕಂಪನಿಗಳು. ಅಡಾಪ್ಟ್. ಓಕೆ, ಸೊ ಇವಾಗ ತೊಗೊಂತು. ಸೊ ಇಲ್ಲೇನಾಗಿತ್ತು ಅಂದರೆ, ಸೊ ಇಲ್ಲಿ ನಾವು ಡಿಸ್ಪ್ಲೇ ಮಾಡಲ್ ಮಾಡ್ತಾ ಇದ್ರಿಂದ ಅದು ತೊಗೊತಾ ಇರಲಿಲ್ಲ. ಸೊ ಚೇಂಜ್ ಮಾಡೋರಿಗೆ ಚೇಂಜ್ ಮಾಡ್ಕೊಂಡೆ ಇಲ್ಲಿ. ಓಕೆ, ಸೊ ಡಿಸ್ಪ್ಲೇ ಚೇಂಜ್ ಇದಿಲ್ಲ. ಸೊ ಈ ಚೇಂಜ್ ಮಾಡೋಕೆ ಮಾಡಿಕೊಂಡು ಸೊ ಅಗೇನ್ ಕಂಪನಿ ಕೋಡ್ಸ್ನ ಅಡಾಪ್ಟ್ ಮಾಡ್ಕೊಂಡೆ. ಸೊ ಇವಾಗ ಕಂಪನಿ ಕೋಡ್ಸ್ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಸೊ ಇದು TATMದು ಟಾಟಾ ಮೋಟರ್ಸ್ ಅಂತ ತೊಗೊಂತು. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ರೀಕನ್ಸಲೇಷನ್ GL ಏನಿದೆ ಈ ಟ್ಯಾಬ್ ಓಪನ್ ಆಯಿತು. ಓಕೆ, ಸೊ ಇವಾಗ ಡ್ರಾಪ್ ಡೌನಲ್ಲಿ ಚೆಕ್ ಮಾಡಿದ್ರೆ ನಾವು ಯಾವ್ಯಾವುದು ರೀಕನ್ಸಲೇಷನ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಅದು ಓಪನ್ ಆಗಿದೆ. ಓಕೆ, ಸೊ ಅದು ಓಪನ್ ಆಗಿದೆ. ಸೊ ಇವಾಗ ಅಕೌಂಟ್ಸ್ ಪೇಯಬಲ್ ಬಂದ್ಬಿಟ್ಟು ಸೊ ಎಲ್ಲ ವೆಂಡರ್ಸ್ತೆ ಅಲ್ವಾ. ಸೊ ಅಕೌಂಟ್ಸ್ ಪೇಯಬಲ್ದು ನೀವು GLನ ರೀಕನ್ಸಿಲೇಷನ್ GL ಆಗಿ ಟ್ರೀಟ್ ಮಾಡ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಕ್ರಿಯೇಟ್ ಸನ್ರಿ ಕ್ರೆಡಿಟರ್ಸ್ ಆ್ಯಂಡ್ ಯು ಕ್ಯಾನ್ ಅಸೈನ್ ದ ಸನ್ರಿ ಕ್ರೆಡಿಟರ್ಸ್ GLs ಟು ವೆಂಡರ್. ಓಕೆ, ಸೊ ಅಕೌಂಟ್ಸ್ ಪೇಯಬಲ್ ಆದರೂ ಮೇಂಟೈನ್ ಮಾಡ್ಬೋದು. ಸೊ ನೀವು ಯಾವ ರೀಕನ್ಸಿಲೇಷನ್ GLನ ಮೇಂಟೈನ್ ಮಾಡ್ತೀರಾ ಸೊ ನೀವು ಅದನ್ನು ಅಗೇನೆಸ್ಟ್ ಎಕ್ಸ್ಪೆನ್ಸಸ್ ಬುಕ್ ಮಾಡಿದ್ರೆ ಇಟ್ ವಿಲ್ ಬಿ ಆಟೋಮೆಟಿಕಲಿ ಟ್ರಿಗರ್ ಟು ಅಕೌಂಟ್ಸ್ ಪೇಬಲ್ GL. ಅಂದರೆ ನೀವು ಎಕ್ಸ್ಪೆನ್ಸಸ್ ಏನಾದ್ರು ಬುಕ್ ಮಾಡ್ತೀರಾ ಅಂದರೆ ಇನ್ವಾಯ್ಸ್ ರೈಸ್ ಮಾಡಿದಾಗ ಸೊ ಅದು ಏನಾಗುತ್ತೆ ನಿಮಗೆ ಆಟೋಮೆಟಿಕ್ ವೆಂಡರ್ ಅಗೇನೆಸ್ಟ್ ಕ್ರಿಯೇಟ್ ಮಾಡಿದಾಗ ಇದಕ್ಕೂ ಟ್ರಿಗರ್ ಆಗಿಬಿಡುತ್ತೆ ಬ್ಯಾಕ್ ಎಂಡಲ್ಲಿ. ಸೊ ಅದನ್ನ ರೀಕನ್ಸಿಲೇಷನ್ GL ಅಂತ ಕರಿತೀವಿ ನಾವು. ಸೊ ಇದನ್ನು ನಾನು ಆಲ್ರೆಡಿ ರೀಕನ್ಸಿಲೇಷನ್ GL ಆಗಿ ಮೇಂಟೈನ್ ಕೂಡ ಮಾಡಿದ್ದೀನಿ. FS00 ತೋರಿಸ್ತೀನಿ ನನಗೆ FS00. ಸೊ FS00ದಲ್ಲಿ ಸೊ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಲಯಬಿಲಿಟಿ. ಸೊ ಅಕೌಂಟ್ಸ್ ಪೇಬಲ್ ಅಂದರೆ ಲಯಬಿಲಿಟೀಸ್ನೇ. ಸೊ ಇದರಲ್ಲಿ ನಾವು ಅಕೌಂಟ್ಸ್ ಪೇಯಬಲ್ GLಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಅಕೌಂಟ್ಸ್ ಪೇಯಬಲ್ GL ಕಂಟ್ರೋಲ್ ಡೇಟ್ ಆಗೋದ ಇದು ರೀಕನ್ಸಿಲೇಷನ್ GL ವೆಂಡರ್ ಅಂತ ಮೇಂಟೈನ್ ಮಾಡಿದ್ವಿ. ಸೊ ನಾನು ಇವಾಗ ಮೇಂಟೈನ್ ಮಾಡಬೇಕಾದ್ರೂ ಹೇಳಿದ್ದೆ ರೀಕನ್ಸಿಲೇಷನ್ GL ವೆಂಡರ್ ಅಂತ ನಾವು ಎಲ್ಲಿ ಮೇಂಟೈನ್ ಮಾಡ್ತೀವೋ ಸೊ ಇದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ನೋಡಿ, ಇವಾಗ ಇದೇ ರೀಕನ್ಸಿಲೇಷನ್ GL ಅಕೌಂಟ್ನ ನಾವು ಇಲ್ಲಿ ಮೇಂಟೈನ್ ಮಾಡಿರೋದಕ್ಕೆ ಸೊ ಇಲ್ಲಿ ಡ್ರಾಪ್ ಡೌನಲ್ಲಿ ಬರ್ತಾ ಇರೋದು. ಸೊ ನೀವು ಡ್ರಾಪ್ ಡೌನಲ್ಲಿ ಎರಡೇ GL ಬರ್ತಾ ಇರೋದು, ಒಂದು ಅಡ್ವಾನ್ಸ್ ಪೇಯ್ಡ್, ಸೊ ಇನ್ನೊಂದು ಬಂದ್ಬಿಟ್ಟು ಅಕೌಂಟ್ಸ್ ಪೇಯಬಲ್. ಸೊ ಎರಡು. ಓಕೆ, ಸೊ ಅಡ್ವಾನ್ಸ್ ಪೇಯ್ಡ್ ಬಂದ್ಬಿಟ್ಟು ಸೊ ನಿಮಗೆ ಆಲ್ರೆಡಿ ಇದು ನಾನ್ ಕರೆಂಟ್ ಅಸೆಟ್ಸ್ ಆಗುತ್ತೆ. ಸೊ ಆದ್ದರಿಂದ ಸೊ ಇದು ಕರೆಂಟ್ ಅಸೆಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಅಕೌಂಟ್ಸ್ ಪೇಬಲ್ ಬಂದ್ಬಿಟ್ಟು ಲಯಬಿಲಿಟಿ ಆಗುತ್ತೆ. ಸೊ ನಾನು ಇದನ್ನು ವೆಂಡರ್ ರೀಕನ್ಸಿಲೇಷನ್ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಸೊ ಇದು ರೀಕನ್ಸಿಲೇಷನ್ GL ಆಗಿ ಬರುತ್ತೆ. ಓಕೆ, ಸೊ ಇದು ಅಕೌಂಟ್ಸ್ ಪೇಯಬಲ್ ಆಗಿರೋದ್ರಿಂದ ಲಯಬಿಲಿಟಿ GL ನೀವು ಯಾವ್ದಾದ್ರು ಕ್ರಿಯೇಟ್ ಮಾಡ್ಬಿಡೋದು, ಒಂದೇ ಅಂತ ಅಲ್ಲ. ಸೊ ಯು ಕ್ಯಾನ್ ಕ್ರಿಯೇಟ್ ಅ ಮಲ್ಟಿಪಲ್ GLs, ಬಟ್ ವೆನ್ ವಿ ಆರ್ ಗೋಯಿಂಗ್ ಟು ಅಸೈನ್ ಅಗೇನ್ಸ್ಟ್ ದ ವೆಂಡರ್ ಯು ಶುಡ್ ಮೇಕ್ ಶೂರ್ ದಟ್ ಇಟ್ ಶುಡ್ ಬಿ ಅಪ್ಲಿಕೇಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ವೆಂಡರ್. ಅಂದರೆ ಇವಾಗ ನೀವು ಅಕೌಂಟ್ಸ್ ಪೇಯಬಲ್ ಅಲ್ಲಿ ಡಿಫ್ರೆಂಟ್ ಟರ್ಮಿನಾಲಜೀಸ್ನ ಯೂಸ್ ಮಾಡ್ತಾರೆ ಕೆಲವೊಂದು ಕಂಪನೀಸಲ್ಲಿ. ಕೆಲವೊಂದು ಕಂಪನಿಲಿ ಹೆಂಗೆ ಮಾಡ್ತಾರೆ ಅಂದರೆ ಸೊ ಕ್ಯಾಟಗರೀಸ್ ಮಾಡ್ಕೊತಾರೆ. ಸೊ ಲೈಕ್ O&M ಸರ್ವಿಸ್, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ಗೆ ಸೊ ಸಪ್ರೇಟ್ ಒಂದು ಅಕೌಂಟ್ಸ್ ಪೇಯಬಲ್ GLನ ಅಂದರೆ ರೀಕನ್ಸಿಲೇಷನ್ GLನ ಕ್ರಿಯೇಟ್ ಮಾಡ್ಕೊತಾರೆ. ಅದು ಸನ್ರಿ ಕ್ರಿಯೇಟರ್ಸ್ ಅಂಡರಲ್ಲೇ ಬರೋದಿಲ್ಲ. ಓಕೆ, ಸೊ ಸನ್ರಿ ಕ್ರಿಯೇಟರ್ಸ್ ಹತ್ರ ಟ್ರೀಟ್ ಆಗೋದು. ಓಕೆ, ವಿಚ್ ಇಸ್ ವಿ ಆರ್ ಗೋಯಿಂಗ್ ಟು ಪೇ ಟು ದ ವೆಂಡರ್. ಓಕೆ, ಸೊ ಇಟ್ ವಿಲ್ ಬಿ ಆನ್ ಲಯಬಿಲಿಟಿ ಟಿಲ್ ಯು ಹ್ಯಾವ್ ಟು ಡೂ ದ ಪೇಮೆಂಟ್. ಸೊ ಅಲ್ಲಿವರೆಗೂ ಅದು ಲಯಬಿಲಿಟಿನೇ ಆಗಿರುತ್ತೆ. ಸೊ ಹಂಗಾಗಿ ಸೊ ನಿಮ್ಗೆ ಏನಾಗುತ್ತೆ, ಯಾವ್ಯಾವ ಲಯಬಿಲಿಟಿ GL ಬೇಕಾಗಿರುತ್ತೋ ಅದು ರೀಕನ್ಸಿಲೇಷನ್ GL ಬೇಸ್ಡ್ ಆನ್ ದ ಬಿಸ್ನೆಸ್ ಆ್ಯಂಡ್ ಕ್ಲೈಂಟ್ ರಿಕ್ವೈರ್ಮೆಂಟ್ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಬಿಸ್ನೆಸ್ ಫಾರ್ ಎಕ್ಸಾಂಪಲ್ ನಿಮಗೆ ಅಪ್ರೋಚ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ನಮ್ಮ ಹತ್ರ ಒಂದು 3-4 ಡಿಫ್ರೆಂಟ್ ಟೈಪ್ ಆಫ್ ಪೇಮೆಂಟ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ನಾವು ವೆಂಡರ್ಸ್ಗೆ ಇವಾಗ ಪೇಮೆಂಟ್ ಮಾಡ್ತಾ ಇದೀವಿ ಅಂದರೆ ನಾವು ಪರ್ಟಿಕ್ಯುಲರ್ ರೀಕನ್ಸಿಲೇಷನ್ GLನ ಮೇಂಟೈನ್ ಮಾಡಬೇಕು ಅಂತಂದರೆ ವೆಂಡರ್ಗೆ ಸೊ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲ ಓವರ್ ಆಲ್ ಎಲ್ಲ ಟ್ರಾನ್ಸಾಕ್ಷನ್ಸ್ನು ನಾವು ಅಕೌಂಟ್ಸ್ ಪೇಬಲ್ ಅಂಡರ್ಲಲ್ಲೇ ಅಥವಾ ಸನ್ರಿ ಕ್ರೆಡಿಟರ್ಸ್ GL ಅಂಡರಲ್ಲೇ ಟ್ರಿಗರ್ ಆಗಲಿ. ಸೊ ನಾವು ಸೆಗ್ರಿಗೇಷನ್ಸ್ ಬಂದ್ಬಿಟ್ಟು ಸೊ ನಾವು ಲೇಟರ್ ಪಾರ್ಟಲ್ಲಿ ನಾವು ಏನೋ ಅಸೈನ್ಮೆಂಟ್ ಅಲ್ಲೋ ಡಿಸ್ಕ್ರಿಪ್ಷನ್ಸ್ ಅಲ್ಲೋ ಅಥವಾ ಬೇರೆ ನೋಟ್ ಅಲ್ಲ ಎಲ್ಲ ಆ್ಯಡ್ ಮಾಡ್ಕೊತೀವಿ ಅಂದರೆ ಇಟ್ಸ್ ಓಕೆ, ಫೈನ್, ನೋ ಇಶ್ಯೂ. ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಟೆಕ್ಸ್ಟಲ್ಲಿ ಅಡಿಷನಲ್ ಟೆಕ್ಸ್ಟ್ ಇರುತ್ತೆ, ಸೊ ಅದ್ರಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಕೆಲವೊಂದು ವೆಂಡರ್ಸ್ ಏನು ಮಾಡ್ತಾರೆ ಅಂದರೆ ಸೊ ಪರ್ಟಿಕ್ಯುಲರ್ಲಿ ಅವ್ರದ್ದು ಯಾವ ಟೈಪ್ ಆಫ್ ದ ಲಯಬಿಲಿಟಿ ನೇಚರ್ ಇರುತ್ತೆ
ಸೊ ಆ ಪರ್ಟಿಕ್ಯುಲರ್ ಆ ಲಯಬಿಲಿಟಿ ಜಿ ಎಲ್ನೇ ಅಸೈನ್ ಮಾಡಬೇಕು ಅಂತ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಮಲ್ಟಿಪಲ್ ವೆಂಡರ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಒಂದೇ ವೆಂಡರ್ ನೇಮ್ಗೆ, ಸೊ ಒಂದೇ ವೆಂಡರ್ ನೇಮ್ಗೆ ಮಲ್ಟಿಪಲ್ ವೆಂಡರ್ ಕೋಡ್ನ ಕ್ರಿಯೇಟ್ ಮಾಡಬಹುದು. ಸೊ ಕ್ರಿಯೇಟ್ ಮಾಡಿದಾಗ ಸೊ ನಿಮ್ಮ ರಿಕನ್ಸಿಲೇಷನ್ ಜಿ ಎಲ್ ವಿಲ್ ಬಿ ಡಿಫ್ರೆಂಟ್, ದಟ್ಸ್ ಇಟ್. ಸೊ ರಿಕನ್ಸಿಲೇಷನ್ ಜಿ ಎಲ್ ಡಿಫ್ರೆಂಟ್ ಆದಾಗ ಸೊ ನಿಮ್ಗೆ ಯಾವ ನೇಚರ್ ಆಫ್ ದ liability we are going to create, so that type of the liability will be trigger against the vendor. Okay, so ಅದು main intention of reconciliation GL. Okay, so now I will save it. ಸೊ ಇವಾಗ ನಾನೇನು ಮಾಡಿದ್ದೀನಿ, ಸೊ ಇದನ್ನ ರಿಕನ್ಸಿಲೇಷನ್ ಕಂಪನಿ ಕೋಡ್ಗೆ ಎಕ್ಸ್ಟೆಂಡ್ ಮಾಡಿದ್ದೀನಿ. ಓಕೆ, ಸೊ ಗಾಟ್ ಇಟ್. ಸೊ ಇವಾಗ ಎಕ್ಸ್ಟೆಂಡ್ ಆಯಿತು. ಸೊ ಇವಾಗ ನೀವು ಇಲ್ಲಿ ಚೆಕ್ ಮಾಡಿದ್ರೆ ಸೊ ನಿಮಗೆ ಜಸ್ಟ್ ಯಾವ್ದು ಎಕ್ಸ್ಪೆನ್ಷನ್ ಆಗಿದೆ ಅಷ್ಟು ಮಾತ್ರ ತೋರಿಸ್ತೀನಿ. ನಾನು ಅವಾಗಲೂ ಅಷ್ಟೇ ಹೇಳಿದ್ದು, ಡಿಸ್ಪ್ಲೇ ಮಾಡಲ್ ಇದೆ ಇವಾಗ. ಸೊ ಇವಾಗ ನೀವು ಏನು ಮಾಡೋಕ್ಕಾಗಲ್ಲ. ಇವಾಗ ಕಂಪನಿ ಕೋಡ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಡ್ಯಾಪ್ಟ್ ಮಾಡ್ಕೊಳಕ್ಕೆ ಹೋದ್ರೂ ಕೂಡ ಸೊ ನಿಮಗೆ ಓನ್ಲಿ ಯಾವ ಕಂಪನಿ ಆಲ್ರೆಡಿ ನಾವು ಬಿಫೋರ್ ಅಡಾಪ್ಟ್ ಮಾಡಿದ್ವೋ ಸೊ ಅದು ಮಾತ್ರ ತೋರಿಸುತ್ತೆ. ಸೊ ಬೇರೆ ಯಾವುದು ತೋರಿಸೋದಿಲ್ಲ. ಈಗ ಸಪ್ಲೈಯರ್ ಆಗಿರೋದ್ರಿಂದ ಸಪ್ಲೈಯರ್ ತೋರಿಸ್ತಾ ಇದೆ, ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಸೊ ನಾವು ಏನಾದರೂ ಬೇರೆ ಎಕ್ಸ್ಟ್ರಾ ಜಿ ಎಲ್ಸ್ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಡಿಸ್ಪ್ಲೇ ಟು ಚೇಂಜ್ ಮೋಡ್ಗೆ ಹೋಗಬೇಕು. ಸೊ ಚೇಂಜ್ ಮೋಡ್ಗೆ ಹೋದಾಗ ನೀವು ಬಿ ಪಿ ರೋಲ್ ಕೂಡ ಏನಾದರೂ ಚೇಂಜ್ ಮಾಡ್ತೀನಿ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಬಿ ಪಿ ರೋಲು ABTM 1 ಇದೆ. ಸೊ ABTMಗೆ ಆಲ್ರೆಡಿ ಮೇಂಟೈನ್ ಮಾಡಿದ್ವಿ, ಬ್ರ್ಯಾಕೆಟಲ್ಲಿ ನೋಡಿ ಮೇಂಟೈನ್ ಅಂತ ಇದೆ. ಸೊ ಆಲ್ರೆಡಿ ಮೇಂಟೈನ್ ಮಾಡಿದ್ವಿ, ಬಟ್ ಇದಕ್ಕೆ ನಾವು ಮೇಂಟೈನ್ ಮಾಡಿಲ್ಲ. ಓಕೆನಾ. ಸೊ ಇವಾಗ ನಾವು ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚೇಂಜಸ್ ಆಗುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ, ಪರ್ಚೇಸಿಂಗ್ ಅಂತ ಬಂತು. ಬಿಫೋರ್ ಕಂಪನಿ ಕೋಡ್ ಇತ್ತು. ಕಂಪನಿ ಕೋಡ್ ಬಂದ್ಬಿಟ್ಟು ನಾನು ಹೇಳಿ FI ವೆಂಡರ್ಗೆ ನಾವು ಎಕ್ಸ್ಪ್ರೆಷನ್ ಮಾಡಿದಾಗ ಕಂಪನಿ ಕೋಡ್ಗೆ GL ಅಸೈನ್ ಮಾಡ್ತೀವಿ, ರಿಕನ್ಸಿಲೇಷನ್ GL. ಸೊ ಇಟ್ ಇಸ್ ಅ ಪಾರ್ಟ್ ಆಫ್ FI ಆಕ್ಟಿವಿಟೀಸ್. ಸೊ ಅದಕ್ಕೋಸ್ಕರ FI ಬಂತು. ಸೊ ಪರ್ಚೇಸಿಂಗ್ ಅಂತ ಬಂದಾಗ ಪರ್ಚೇಸಿಂಗ್ ಆರ್ಗನೈಸೇಷನ್ ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡೋದ್ರೆ ನೀವು ಪರ್ಚೇಸ್ ಆರ್ಗನೈಸೇಷನ್ ಕೇಳುತ್ತೆ. ಸೊ ನಾವೇನಾದರೂ ಪರ್ಚೇಸ್ ಆರ್ಗನೈಸೇಷನ್ ಡಿಫೈನ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಅಂದರೆ ಸೊ ಅದನ್ನು ಇಲ್ಲಿ ಹಾಕಬೇಕು. ಸೊ ಇವಾಗ ನಾವು ಯಾರು ಡಿಫೈನ್ ಮಾಡಿಲ್ಲ. ಓಕೆ, ಸೊ ಅದಕ್ಕೆ ತೋರಿಸ್ತೇವೆ. ಸೊ ಬಟ್ ಪರ್ಚೇಸ್ ಆರ್ಗನೈಸೇಷನ್ ವಿಲ್ ಬಿ ಡಿಫೈನ್ ಬೈ ಕನ್ಸಲ್ಟೆಂಟ್ ವಿಲ್ ಡೂ ಡೆಫಿನೇಷನ್ ಆಫ್ ಪರ್ಚೇಸ್ ಆರ್ಗನೈಸೇಷನ್. ನೀವು ಕೂಡ ಮಾಡ್ಬೋದು. ಆರ್ಕಿಟೆಕ್ಚರಲ್ಲಿ ಹೋಗ್ಬಿಟ್ಟು ಡೆಫಿನೇಷನಲ್ಲಿ ಪರ್ಚೇಸ್ ಆರ್ಗನೈಸೇಷನ್ ಇರುತ್ತೆ, ಕ್ರಿಯೇಟ್ ಮಾಡ್ಬಿಟ್ಟು ಅಸೈನ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಓಕೆ, ಮಿಕ್ಕಿದ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊತಾರೆ. ಸೊ ನಮ್ಮದು ಏನು ಪಾರ್ಟ್ ಇದೆ ಫೈನಾನ್ಸು, ನಾವು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಆಲ್ರೆಡಿ. ಓಕೆ, ಸೊ ಇದು ನೀವು ಮಾಡೋದಾದರೆ ಇದು ABM1 ನೀವು ಅಂತ ಇದೆಯಲ್ಲ, ಸೊ ಇದು ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ಗೋಸ್ಕರ ಮಾಡ್ಕೊತಾರೆ. ಓಕೆನಾ. ಸೊ ನಾವಿವಾಗ ಇದ್ರಲ್ಲಿ ಯಾವುದು ಚೇಂಜಸ್ ಮಾಡೋಕ್ಕೆ ಹೋಗಲ್ಲ. ಸೊ ನಮಗೆ ಬೇಕಾದ್ರೆ ಫೈನಾನ್ಸ್ ನಾನು ಮಾಡ್ಕೊಂಡಿದ್ದೀನಿ. ನಾವು ಫೈನಾನ್ಸ್ ಟ್ರಾನ್ಸಾಕ್ಷನ್ಸ್ನ ಪೋಸ್ಟ್ ಮಾಡೋದ್ರಿಂದ ಐ ವಿಲ್ ಕೀಪ್ ಇಟ್ ಬ್ಲ್ಯಾಂಕ್. ಓಕೆ, ಸೊ ಇವಾಗ ನಮ್ಮದು 1 ಸೆಕೆಂಡ್. ಸೊ ಇದಲ್ವಾ, ಸೊ ಇದನ್ನು ಸೇವ್ ಮಾಡೋಣ. ಓಕೆ, ಸಿ ಡಾಟಾ ಸೇವ್ ಫಸ್ಟ್. ಓಕೆ, ಸರಿ. ಓಕೆ, ಸೊ ಇವಾಗ ಸೇವ್ ಆಯಿತು. ಓಕೆ, ಸೊ ಅದಕ್ಕೆ ಅರ್ಥ ಆಯ್ತಲ್ಲ. ಸೊ ವೆಂಡರ್ ಇದು ಬಂದ್ಬಿಟ್ಟು BP ಕೋಡು. ಸೊ ಇದಕ್ಕೆ ವೆಂಡರ್ ಕೋಡ್ ಯಾವುದು ಅಂತಂದರೆ ಕಂಪನಿ ಕೋಡ್ಗೆ ಹೋಗ್ಬಿಟ್ಟು ಸೊ ನೀವು ಇದು ನೋಡಿದ್ರೆ ಸಪ್ಲೈಯರ್ ನಂಬರ್ ಇರುತ್ತಲ್ಲ, ಇದು ವೆಂಡರ್ ಕೋಡ್. ಓಕೆ, ಇದು ಸಪ್ಲೈಯರ್ ಕೋಡ್. ಸೊ ಇವಾಗ ನಾನು ನಿಮಗೆ ಒಂದು ಇನ್ವಾಯ್ಸ್ ರೈಸ್ ಮಾಡ್ತೀನಿ ಫಸ್ಟ್. ಓಕೆನಾ. ಫಾರ್ ಎಕ್ಸಾಂಪಲ್ ವಿ ಆರ್ ಗೋಯಿಂಗ್ ಟು ರೈಸ್ ಇನ್ವಾಯ್ಸ್ ಫಾರ್ ಯಾವ್ದಾದ್ರು ಪರ್ಚೇಸ್ ಮಾಡ್ತಾ ಇದ್ರು ಏನಾದರೂ. ಓಕೆ, ಸೊ ಇವಾಗ ಇನ್ವಾಯ್ಸ್ ರೈಸ್ ಮಾಡಬೇಕು. ಇನ್ವಾಯ್ಸ್ ರೈಸ್ ಮಾಡೋಕ್ಕೆ ಟಿ ಕೋಡ್ ಬಂದ್ಬಿಟ್ಟು FB60. ಓಕೆ, ಸೊ FB60 ಬಂದ್ಬಿಟ್ಟು ವೆಂಡರ್ ಇನ್ವಾಯ್ಸ್ಗೆ. ಓಕೆನಾ. ಸೊ ಇದು ಹಾಕಿದ ತಕ್ಷಣ ನಿಮಗೆ ಇಲ್ಲಿ ವೆಂಡರ್ ಇನ್ವಾಯ್ಸ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮಗೇನು ಬೇಕು, ಸೊ ನಮಗೇನು ಗೊತ್ತಿಲ್ಲ. ಈ ನಾವು ಕಾನ್ಫಿಗರೇಷನ್ ಮಾಡಿರೋದು ನಮಗೆ ಗೊತ್ತು ನಾವೇನೇನು ಮಾಡಿದ್ದೀವಿ ಅಂತ. ಎಂಡ್ ಯೂಸರ್ಗೆ ಏನು ಗೊತ್ತಿಲ್ಲ. ಸೊ ಎಂಡ್ ಯೂಸರ್ಗೆ ಸಪ್ಲೈಯರ್ ಅಂತ ತಕ್ಷಣ ಎಂಡ್ ಯೂಸರ್ ಏನು ಮಾಡ್ತಾರೆ, ಓಕೆ ನಮಗೆ ಸಪ್ಲೈಯರ್ ಬೇಕಪ್ಪ, ನಮಗೆ MRF ಬೇಕು, MRF ಅಂತ ಟೈಪ್ ಮಾಡ್ತಾರೆ ಇಲ್ಲಿ ಎಂಡ್ ಯೂಸರ್ಸ್. ಸೊ ಎಂಡ್ ಯೂಸರ್ಸ್ಗೆ MRF ಅಂತ ಟೈಪ್ ಮಾಡಿದ ತಕ್ಷಣ ಬಂದ್ಬಿಡ್ಬೇಕು ಇಲ್ಲಿ ಕೋಡು. ಇದು ಎಲ್ಲ ವೆಂಡರ್ ಕೋಡ್ ನಮ್ಮದು FIದು. ಸೊ ಇದು ವೆಂಡರ್ ಕೋಡ್. ಸೊ ಅದು BP 7003. ಸೊ ಈ ವೆಂಡರ್ ಕೋಡ್ ಬಂತು ಇವಾಗ. ಓಕೆ, ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ಅವ್ರಿಗೆ ಯಾರು ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅದಕ್ಕೆ ಎಂಡ್ ಯೂಸರ್ಸ್ಗೆ. ಸೊ ಅದನ್ನು ನಾವು ಫೆಮಿಲಿಯರ್ ಆಗಿ ಮಾಡಬೇಕು. ಓಕೆ, ಸೊ ಇನ್ವಾಯ್ಸ್ ಡೇಟ್. ಸೊ ಇನ್ವಾಯ್ಸ್ ಡೇಟ್ ಅಂದರೆ ನೀವು ಯಾವತ್ತು ಇನ್ವಾಯ್ಸ್ ರೈಸ್ ಮಾಡಿದರೆ ಆ ಡೇಟ್. ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ ಆಗಿದ್ರೆ ಸೊ ಇವತ್ತಿನ ಡೇಟೇ ತೊಗೋಬೋದು. ಸೊ 12/6/2025. ಓಕೆ, ಸೊ ಆ್ಯಂಡ್ ಅಮೌಂಟ್. ಸೊ ಅಮೌಂಟ್ ಎಷ್ಟು ಅಮೌಂಟ್ಗೆ ನೀವು ಇನ್ವಾಯ್ಸ್ ರೈಸ್ ಮಾಡ್ತಿದ್ದೀರ ಅಂತ. ಸೊ ಟ್ಯಾಕ್ಸ್ ಏನಾದರೂ ಆ್ಯಡ್ ಮಾಡೋಂಗಿದೆ ಸೊ ಲೇಟರ್ ಅಗೇನ್ ಯು ಹ್ಯಾವ್ ಟು ಇನ್ಕ್ಲೂಡ್ ದ ಟ್ಯಾಕ್ಸ್. ಓಕೆ, ಟ್ಯಾಕ್ಸ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಬೇಕಲ್ವಾ. ಸೊ ಇವಾಗ ಟೈಮ್ ಬೀಯಿಂಗ್ ನಾನೇನು ಮಾಡ್ತೀನಿ, ನಾನೇನು ಮೇಂಟೈನ್ ಮಾಡಲ್ಲ, ಅಮೌಂಟ್ನ ಬ್ಲ್ಯಾಂಕ್ ಬಿಟ್ಟಿರ್ತೀನಿ. ಸೊ ಇಲ್ಲಿ ಟೆಕ್ಸ್ಟಲ್ಲಿ ಸೊ ನೀವೇನಾದ್ರು ಒಂದು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಅಂತ ಇಟ್ಕೊಂಡು ಸೊ ಇನ್ವಾಯ್ಸ್ ಸೊ ಅಗೇನೆಸ್ಟ್. ಸೊ ಇದು ನಾವಿವಾಗ MRF ಅಲ್ವಾ ವೆಂಡರ್ ತೊಗೊಂಡಿರೋದು. ಸೊ ಟೈರ್ಸ್ ಅಂತ ಇಟ್ಕೊಳ್ಳೋಣ. ಸೊ ಪರ್ಚೇಸ್ ಸೊ ಈ ಥರ. ಸೊ ನಿಮ್ಗೆ ಏನು ಮಾಡ್ತೀರಾ ಸೊ ಆ ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕ್ಬೋದು. ಸೊ ಅದೇ ಡಿಸ್ಕ್ರಿಪ್ಷನ್ ಮತ್ತೆ ಇಲ್ಲೂ ಕೂಡ ಹಾಕ್ಬೋದು, ಅದು ತೋರಿಸ್ತೀನಿ ನಾನು. ಸೊ ಇವಾಗ GL ಅಕೌಂಟ್ ತೊಗೋಬೇಕು. ಸೊ ಇವಾಗ ನಾವು ಎಕ್ಸ್ಪೆನ್ಸಸ್ ಬುಕ್ ಮಾಡ್ತಾ ಇದ್ದೀವಿ. ಸೊ ವೆಂಡರ್ ಅಗೇನೆಸ್ಟ್. ಸೊ GL ಯಾವ್ದು ತೊಗೋಬೇಕು ನಾವು ಇವಾಗ. ಸೊ GL ನಾವು ಎಕ್ಸ್ಪೆನ್ಸಸ್ GLನೇ ತೊಗೋಬೇಕು, ಲಯಬಿಲಿಟಿ ಬುಕ್ ಮಾಡ್ತಾರೋದ್ರಿಂದ.
ಓಕೆನಾ. ಸೊ ಇನ್ವಾಯ್ಸ್ ರೈಸ್ ಮಾಡಿದಾಗ ಇಟ್ ವಿಲ್ ಬಿ ಅನ್ ಎಕ್ಸ್ಪೆನ್ಸ್, ರೈಟ್. ಸೊ ಎಕ್ಸ್ಪೆನ್ಸಸ್ನ ತಗೋದು. ನಿಮಗೆ ಜಿ ಎಲ್ ಗೊತ್ತಿಲ್ಲ ಅಂದರೆ ನಾನು ಇವಾಗ ಸರ್ಚ್ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ಮೇಲೆ ಸೊ ಆ ಥರ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮಾಡಬೇಕು. ಜಿ ಎಲ್ ಕೋಡ್ ಗೊತ್ತಿಲ್ಲ ಅಂದರೆ ನಿಮಗೆ. ಓಕೆ. ಸೊ ಜಿ ಎಲ್ ಕೋಡ್ ಎಲ್ಲ ನೆನ್ಪಿಟ್ಕೊಳೋದಕ್ಕಾಗಲ್ಲ ಅಲ್ವಾ. ಸೊ ಎಂಡ್ ಯೂಸರ್ ವರ್ಕ್ ಮಾಡ್ತಾ ಅವರು ನೆನ್ಪಿಟ್ಕೊತಾರೆ. ಬಟ್ ನಮಗೆ ಸೊ ನಾವು ಇವಾಗ ಎಲ್ಲ ಡಿಫ್ರೆಂಟ್ ಕ್ಲೈಂಟ್ ಹ್ಯಾಂಡಲ್ ಮಾಡ್ತಾ ಇರ್ತೀವಿ, ನಮಗೆ ಐಡಿಯಾ ಇರಲ್ಲ. ಓಕೆ. ಸೊ ನಾವಾಗ ಏನು ಮಾಡಬೇಕು, FS00 ಎಕ್ಸ್ಪೆನ್ಸಸ್ ಜಿ ಎಲ್ ಕೂಡ ಚೆಕ್ ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ಇಲ್ಲಿ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ವೈಸ್ ಚೆಕ್ ಮಾಡ್ಕೋಬೋದು. ಓಕೆ. ಸೊ ಈ 4404 ಬಂದ್ಬಿಟ್ಟು ಪರ್ಚೇಸ್ ಜಿ ಎಲ್ ಇದೆ. ಓಕೆ. ಸೊ ಪರ್ಚೇಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪರ್ಚೇಸ್ಗೆ ಜಿ ಎಲ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಅದು ಕೂಡ ಮೇಂಟೈನ್ ಮಾಡ್ಕೋಬೋದು. ಓಕೆ. ಸೊ ನಾನು ಒಂದೇ ಜಿ ಎಲ್ ಕ್ರಿಯೇಟ್ ಮಾಡಿದ್ದೀನಿ, ಟೈಮಿಂಗ್. ಸೊ ಐ ಆಮ್ ಗೋಯಿಂಗ್ ಟು ರೈಸ್ ಅನ್ ಇನ್ವಾಯ್ಸ್ ನಾವು 10,000 rupees ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ 10,000 rupeesಗೆ ರೈಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟ್ಯಾಕ್ಸ್. ಸೊ ನೀವು ಪರ್ಚೇಸ್ ಮಾಡಬೇಕಾದ್ರೆ ಸೊ ಯಾವ ಟ್ಯಾಕ್ಸ್ನ ನೀವು ತಗೋಬೇಕು. ಓಕೆ. ಸೊ ಪರ್ಚೇಸಿಂಗ್ ಟ್ಯಾಕ್ಸ್ ನನಗೆ V0 V1 ಅಂತ ಟ್ಯಾಕ್ಸ್ ಕೋಡ್ ತೋರಿಸ್ತಾರೆ ಎರಡು. ಬಟ್ ಇವೆರಡು ನಮ್ದಲ್ಲ ಟ್ಯಾಕ್ಸ್ ಕೋಡ್, ಕರೆಕ್ಟಾ. ಇವೆರಡು ನಮ್ಮ ಟ್ಯಾಕ್ಸ್ ಕೋಡ್ ಅಲ್ಲ. ನಾವೆಲ್ಲ A1 A2 ಆ ಥರ ಏನೋ ಕ್ರಿಯೇಟ್ ಮಾಡಿದ್ದೀವಿ, ಕರೆಕ್ಟ್. ಸೊ ಇವಾಗ ಏನಕ್ಕೆ ಆ ಥರ ತೋರಿಸ್ತಾ ಇದೆ ಅಂದರೆ ಅದನ್ನ ಹೇಳ್ಬಿಡ್ತೀನಿ. ಫಸ್ಟ್ ಟ್ಯಾಕ್ಸ್ ಕೋಡ್ ಹೋಗ್ಬೇಡ, ನಾವು ಯಾವ ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡಿದ್ವಿ ಅದನ್ನ. ಓಕೆ. ಸೊ ಇದೆಲ್ಲ ಟ್ಯಾಕ್ಸ್ ಕೋಡ್ಸ್ತು ಅಲ್ಲಿಂದ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ SGST CGST IGST ಟ್ಯಾಕ್ಸ್ ಕೋಡ್ಸ್ ಇದೆ. ಸೊ ನಾವು ಬಂದ್ಬಿಟ್ಟು ಇವಾಗ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಓಕೆ. ಸೊ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ನಾವು ಇವಾಗ ಇನ್ಪುಟ್ ಟ್ಯಾಕ್ಸ್ನ ಪೇ ಮಾಡ್ತೀವಲ್ವಾ. ಸೊ ಇನ್ಪುಟ್ ಟ್ಯಾಕ್ಸ್ ಅಂದರೆ ಇವಾಗ ಯಾವ ಜಿ ಎಲ್ನ ತೊಗೋಬೇಕು ನಾವು. ಸೊ ಇಫ್ ಇಟ್ ಇಸ್ ದ 9% ಅಂದ್ಕೊಂಡ್ರೆ 2D ತಗೊತೀವಿ ನಾವು ಅಲ್ವಾ. ಸೊ ಅದೇನಾಗುತ್ತೆ ಅವಾಗ 9% ಆಗುತ್ತೆ, ಕರೆಕ್ಟ್. ಸೊ ಈಗ 2Dನ ತೊಗೊಳ್ಬೇಕಿತ್ತು ನಾವು. ಸೊ ಇಲ್ಲಿ ನಮಗೆ 2D ತೋರಿಸ್ತಾನೆ ಇಲ್ಲ ಇಲ್ಲಿ ಡ್ರಾಪ್ ಡೌನಲ್ಲಿ. ಸೊ ಏನಾಗಿರುತ್ತೆ ಅಂದರೆ ಅಲ್ಲಿ ಆಕ್ಸಸ್ ಸೀಕ್ವೆನ್ಸ್ನ ಚೇಂಜ್ ಮಾಡಿರ್ತಾರೆ. ಸೊ OBBGಗೆ ಹೋಗ್ಬಿಟ್ಟು ಪ್ರೊಸೀಜರ್ನ ಟ್ಯಾಕ್ಸ್ ಪ್ರೊಸೀಜರ್ ಚೇಂಜ್ ಆಗಿರುತ್ತೆ. ಸೊ OBBGಗೆ ಹೋಗ್ಬಿಟ್ಟು ಟ್ಯಾಕ್ಸ್ ಪ್ರೊಸೀಜರ್ನ ಚೇಂಜ್ ಮಾಡ್ಕೋಬೇಕು. ಸೊ ಅದು ಚೇಂಜ್ ಆದರೆ ನಮಗಲ್ಲಿ ಗೊತ್ತಾಗುತ್ತೆ. ಸೊ ಏನ್ಗೆ ಹೋಗಿ ಸೊ ಇಲ್ಲಿ ನೋಡಿ, ಇಲ್ಲಿ ಟ್ಯಾಕ್ಸ್ ಪ್ರೊಸೀಜರ್ಸ್ ಯಾರೋ AS50 ಅಂತ ಹಾಕಿದ್ದಾರೆ. ಸೊ ನಮ್ಮ ಟ್ಯಾಕ್ಸ್ ಪ್ರೊಸೀಜರ್ ಯಾವುದು TAX ಅಲ್ವಾ. ಸೊ ಎಂಟರ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ಸೊ ನೆಕ್ಸ್ಟ್ ಇಲ್ಲಿ ಹೋದರೆ ನಿಮಗೆ ಆ ಪ್ರೊಸೀಜರ್ಸ್ನ ತೋರಿಸುತ್ತೆ. ಬಟ್ ನೀವು ಒಂದ್ಸಲ ಬ್ಯಾಕ್ ಹೋಗಿ ಬರಬೇಕು ಅನಿಸುತ್ತೆ. ಇಲ್ಲ ತೊಗೊಂಡ್ರು. ಸೊ ಆಟೋಮೆಟಿಕ್ ತೊಗೊಂಡ್ರೆ ನೋ ಇಶ್ಯೂ. ಓಕೆ. ಸೊ ಇಲ್ಲಾಂದರೆ ಬ್ಯಾಕ್ ಹೋಗ್ಬಿಟ್ಟು ಬರಬೇಕು. ಸೊ ನಮಗೆ ಇನ್ಪುಟ್ ಟ್ಯಾಕ್ಸ್ ತೊಗೋಬೇಕಲ್ವಾ. ಸೊ ಇದು ನಾವು ಆ್ಯಕ್ಚುಲಿ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿರಲಿಲ್ವಾ. ಓಕೆ. ಟ್ಯಾಕ್ಸ್ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿರಲಿಲ್ಲ ಅನಿಸುತ್ತೆ. ಓಕೆ. ಸೊ ಬಟ್ 2D ಬಂದ್ಬಿಟ್ಟು ನಮಗೆ ಇನ್ಪುಟ್ ಟ್ಯಾಕ್ಸ್ ನಾವು ಮೇಂಟೈನ್ ಮಾಡಿರೋದು, ಅಲ್ಲಿ ಅಸೈನ್ ಕೂಡ ಮಾಡಿರೋದು ಇದೇನೆ ಅಲ್ವಾ. 2Dನೇ ಅಸೈನ್ ಮಾಡಿರೋದು. ಬಟ್ ನಾನು ಟ್ಯಾಕ್ಸ್ ಕೋಡ್ ಡಿಸ್ಕ್ರಿಪ್ಷನಲ್ಲಿ ಮೇ ಬಿ ಚೇಂಜ್ ಮಾಡಿಲ್ಲ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇದು ಔಟ್ಪುಟ್ ಟ್ಯಾಕ್ಸ್ ಅಂತ ತೋರಿಸ್ತಾ ಇದೆ. ಒಂದು ಸೆಕೆಂಡ್, ಇನ್ನೊಂದು ಸ್ಕ್ರೀನಲ್ಲಿ ಓಪನ್ ಮಾಡ್ತೀನಿ. FTXT IN 2D. ಸೊ 2D ಬಂದ್ಬಿಟ್ಟು ಔಟ್ಪುಟ್ ಟ್ಯಾಕ್ಸ್ ಇದೆ. ಟ್ಯಾಕ್ಸ್ ಅಕೌಂಟ್ಸ್ ಮಾಡೋಣ. ಸೊ ಟ್ಯಾಕ್ಸ್ ಅಕೌಂಟ್ಸಲ್ಲಿ ಯಾರಿದೆ ನೋಡೋಣ. TOS TOC. ಓಕೆ. ಔಟ್ಪುಟ್ ಅಲ್ವಾ. ಔಟ್ಪುಟ್ CGST, ಔಟ್ಪುಟ್ SGST 11000 GL. ಸೊ ನಾವಿವಾಗ FS00 ಚೆಕ್ ಮಾಡೋಣ. ಟ್ಯಾಕ್ಸ್ ಔಟ್ಪುಟ್ ಆ್ಯಂಡ್ ಇನ್ಪುಟ್, ಕರೆಕ್ಟ್. ಸೊ ಇನ್ಪುಟ್ CGST ಇನ್ಪುಟ್ CGST 2140 ಇದೆ. ಓಕೆ. ಇದು ಚೇಂಜ್ ಆಗಿಲ್ಲ. ಬಟ್ OP40 ನಾನು ಚೇಂಜ್ ಮಾಡಿದ್ನಲ್ಲ. ಚೆಕ್. TIC. ಸೊ ನಮಗೆ ಇನ್ಪುಟ್ CGST. ಸೊ ಇನ್ಪುಟ್ CGSTಗೆ ಕರೆಕ್ಟ್ ಇದೆ ಇಲ್ಲಿ TIC 2100. ಓಕೆ. ಬಟ್ TIC 2D ಔಟ್ಪುಟ್ ಟ್ಯಾಕ್ಸ್ ಆಗಿದೆ ಡಿಸ್ಕ್ರಿಪ್ಷನ್. ಗೋ ಬ್ಯಾಕ್ 2D. ಸೊ ಪ್ರಾಪರ್ಟೀಸ್
ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. TIC rules display to change. ಸೊ ಇದು ಆಲ್ರೆಡಿ ಪ್ರೋಸೆಸ್ ಅಂತ ಬರ್ತಾ ಇದೆ. ಸೊ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಟ್ಯಾಕ್ಸ್ ಕೋಡ್ನ ತೊಗೊಂಡು ಸೊ ಟ್ಯಾಕ್ಸ್ ಕೋಡ್ ಅಗೇನೆಸ್ಟ್ ಚೇಂಜಸ್ ಮಾಡಬೇಕು. ಓಕೆ, ಸೊ ನಿಮ್ಮದು ಅದೇ ಥರ ಏನಾದರೂ ಮೇಂಟೈನ್ ಮಾಡಿದರೆ ಸೊ ಫಾರ್ ಎಕ್ಸಾಂಪಲ್ ಸೊ ನೀವು ಚೇಂಜಸ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ನಾಟ್ ಎನ್ ಇಶ್ಯೂ. ಸೊ ಟೈಮ್ ಬೀಯಿಂಗ್ ನೀವು ಅದೇ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಡಿಸ್ಕ್ರಿಪ್ಷನ್ ವೈಸ್ GL ಅಲ್ಲಿ ಇರೋದ್ರಿಂದ ಯು ಡೋಂಟ್ ಬಾದರ್ ಅಬೌಟ್ ಟ್ಯಾಕ್ಸ್ ಕೋಡ್ಸ್. ಓಕೆ, ಸೊ ಯು ಜಸ್ಟ್ ರೈಸ್ ಅನ್ ಇನ್ವಾಯ್ಸ್. ಓಕೆ, ಸೊ ಇವಾಗ ನಾನು ಸೊ 18%. ಓಕೆ, ಸೊ 2D ಸೊ ಇದನ್ನು ತೊಗೊತಾ ಇದ್ದೀನಿ. ಓಕೆ, ಸೊ ಇವಾಗ 2Dಗೆ ನಾನು ಅಸೈನ್ ಮಾಡಿರೋದು GL ಬಂದ್ಬಿಟ್ಟು ಸೊ ನಾನು ಅವತ್ತು 100 GL ಅಸೈನ್ ಮಾಡಿದ್ನಲ್ವಾ. ಓಕೆ, ನಾನು 2D ತೊಗೊಳಲ್ಲ. ಸೊ ಹಂಗಿದ್ರೆ ಇನ್ಪುಟ್ ಟ್ಯಾಕ್ಸ್ ತೊಗೊಂಡ್ಬಿಡ್ತೀನಿ 1D. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಟೆಕ್ಸ್ಟ್ ಬೇಕು. ಸೊ ಟೆಕ್ಸ್ಟ್ ಅಂದರೆ ಅದೇ ಇವಾಗ ನಾವು ಏನು ಎಂಟ್ರಿ ಮಾಡ್ತಿದ್ವಲ್ಲ ಅದ್ರ ಟೆಕ್ಸ್ಟ್. ಓಕೆ, ಸೊ ನೀವು ಟೆಕ್ಸ್ಟ್ನ ಮ್ಯಾನ್ಯಲಾಗಿ ಎಂಟರ್ ಮಾಡ್ಬೋದು. ಸೊ ಇಲ್ಲ ಪ್ಲಸ್ ಅಂತ ಹಾಕಿದ್ರೆ ಸೊ ಇಲ್ಲಿರೋ ಟೆಕ್ಸ್ಟ್ ಇಲ್ಲಿ ಕಾಪಿ ಆಗುತ್ತೆ. ಸೊ ಪ್ಲಸ್ ಹಾಕ್ಬಿಟ್ಟು ಎಂಟರ್ ಕೊಟ್ಟರೆ ಸೊ ಇಲ್ಲೇನು ಟೆಕ್ಸ್ಟ್ ಇದೆಯೋ ಅದೇ ಟೆಕ್ಸ್ಟ್ ಕಾಪಿ ಆಗುತ್ತೆ. ಎಂಟರ್. ಓಕೆ, ಸೊ ಇದು ಡಾಕ್ಯುಮೆಂಟ್ ರೆಫರೆನ್ಸ್ ನಂಬರ್ ಕೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ 1 2 3 4 5 ಅಂತ ಕೊಡ್ತೀನಿ. ಓಕೆ, ಸೊ ಇದೆಲ್ಲ ನಂಬರ್ ರೇಂಜ್ ಎರರ್, ಡಾಕ್ಯುಮೆಂಟ್ ನಂಬರ್ ರೇಂಜ್ ಎರರ್. ಸೊ ಇದೆಲ್ಲ ನಾನು ಹೇಳಿದೆ ಯಾವಾಗಲೇ ಎರರ್ ಬರುತ್ತೆ. ಸೊ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಅಂತ. ಸೊ ಇವಾಗ ಇದನ್ನ ಕೂಡ ಮೇಂಟೈನ್ ಮಾಡಬಾರ್ದು. ಓಕೆನಾ. ಸೊ ಇವಾಗ ನಂಬರ್ ಏನು ಮೇಂಟೈನ್ ಮಾಡೋದು FBN 1 ಅಲ್ವಾ. ಸೊ ನಾವು FBN 1ಅಲ್ಲಿ ಸೊ TATM ಕಂಪನಿ ಕೊಡಿ ನಾವು 12 59 ಅಷ್ಟೇ ಮೇಂಟೈನ್ ಮಾಡಿದ್ವಿ. ಸೊ ರಿಮೈನಿಂಗ್ ಬೇಕಾದಾಗ ಮೇಂಟೈನ್ ಮಾಡೋಣ ಅಂತ ಹೇಳಿದ್ದೆ ನಾನು. ಸೊ ಮೇ ಬಿ 15 16 ಮೇಂಟೈನ್ ಮಾಡಿದ್ದೀನಿ. 17 ಓಕೆ 17ವರೆಗೂ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ 19 ಮಾಡಿಲ್ಲ. ಸೊ ಅದೇ ಯಾರು ತೋರಿಸ್ತಾರೆ ಅದು ಇವಾಗ ರೇಂಜ್ 19 ಮಿಸ್ಸಿಂಗ್ ಅಂತ. ಓಕೆ, ಸೊ ಇವಾಗ 18 19 ಮಾಡೋಣ. ಸೊ ಇನ್ನೂ ಸುಮಾರು ಮಿಸ್ಸಿಂಗ್ ಅಂತ ಬರುತ್ತೆ ಫ್ಯೂಚರಲ್ಲಿ. ಸೊ ಅವಾಗ ಬೇಕಾದಾಗ ಮೇಂಟೈನ್ ಮಾಡೋಣ. ಸೊ ಟೈಮ್ ಬೀಯಿಂಗ್ ನಾವು ಎರಡನೇ ಮೇಂಟೈನ್ ಮಾಡೋಣ, 18 and 19. ಓಕೆ, ಸೊ 18 and 19 ನಂಬರ್ ಫಾರ್ ದ ಇಯರ್ 2025 and 2025. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ರೇಂಜ್ದು ಯಾವ ರೇಂಜ್ ಮೇಂಟೈನ್ ಮಾಡ್ತೀರೋ ಆ ರೇಂಜ್ ಹಾಕಬೇಕು. ಸೊ 1 page 1 2 3 correct. So 1 page 9 and 9. So range so ಇವಾಗ 19 ಮೇಂಟೈನ್ ಮಾಡೋಣ. 1 9. ಸೊ ನೆಕ್ಸ್ಟ್ ಇಲ್ಲಿ 1 1 ಓಕೆ, ಸೊ ಇವಾಗ ನಂಬರ್ ಏನು ಮೇಂಟೈನ್ ಮಾಡಿದೆ 18 19 ಎರಡು ಮಾಡಿದ್ದೀನಿ. ಸೊ ಗೋ ಬ್ಯಾಕ್. ಸೊ ಈ ಸ್ಕ್ರೀನಲ್ಲಿ ಇವಾಗ ಅದು ಎರರ್ ಬರ್ತಾ ಇತ್ತು. ಸೊ ಇವಾಗ ಎಂಟರ್ ಕ್ಲಿಕ್ ಮಾಡಿ. ಸೊ ಇವಾಗ ಆ ಎರರ್ ಹೋಗಿದೆ. ಸೊ ಇವಾಗ ಟ್ಯಾಕ್ಸ್ ಕೋಡ್ ಎರರ್ ಬರ್ತಾ ಇದೆ. ಸೊ 1D ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಕಂಪನಿ ಕೋಡ್ ಅಂತ. ಯಾರೋ ನಾನೇ ಹೊಂಟಿದ್ದೀನಿ. Go back. So 1 B ತಗೋಣ. ಓಕೆ, ಸೊ ಟ್ಯಾಕ್ಸ್ ಎರರ್ ಬರ್ತಿದೆ. ಸೊ ಚೆಕ್ ಮಾಡ್ತಾರೆ ಏನಂತ. ಸೊ ಮೀನ್ ವೈಲ್ ಸೊ ಅಕೌಂಟ್ ಅಸೈನ್ಮೆಂಟ್ ಅಂದರೆ ಕಾಸ್ಟ್ ಸೆಂಟರ್ಸ್. ಓಕೆ, ಸೊ ಕಾಸ್ಟ್ ಸೆಂಟರ್ ಹಾಕೋಣ 10 ಕಾಸ್ಟ್ ಆಬ್ಜೆಕ್ಟ್ ಯಾವ ಕಾಸ್ಟ್ಗೆ ಎಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ಆನೇಕಲ್ ಬ್ರ್ಯಾಂಚಿಗೆ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಸೊ ಅದ್ರಲ್ಲಿ ಹಾಕಬೇಕು. ಓಕೆ, ಸೊ ಇದನ್ನ ಹಾಕಿದ್ಮೇಲೆ ಸೊ ನಿಮ್ಗೆ ಇಲ್ಲಿ
ಸೊ ಅಲೋ ಮಾಡುತ್ತೆ. ಓಕೆ, ಸೊ ಅಲ್ಲಿ ಅಲೋ ಮಾಡಿದ್ಮೇಲೆ ನೀವು ಚೆಕ್ ಮಾಡ್ಕೋಬೋದು. ಸೊ ನಾವು ಪ್ಲಸ್ ಕೊಟ್ಟಿದ್ವಲ್ಲ, ಸೊ ಆ ಪ್ಲೇಸ್ಗೆ ಇಲ್ಲಿ ಏನಿತ್ತೋ ಇದೆ ಇಲ್ಲಿ ಕಾಪಿ ಆಗಿದೆ. ಓಕೆ, ಪರ್ಚೇಸ್ ಆಫ್ ಟೈರ್ಸ್ ಅಂತ. ಓಕೆನಾ, ಸೊ ಸೇಮ್ ಅದೇ ಕಾಪಿ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಟ್ಯಾಕ್ಸ್ ಕೋಡ್ ತಗೊಂಡ್ರೆ ಟ್ಯಾಕ್ಸ್ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಬಟ್ ಇರಲಿ, ಸೊ ಟೈಮ್ ಬೀಯಿಂಗ್ ನಾನು ಟ್ಯಾಕ್ಸ್ ಕೋಡ್ ಏನೋ ಎರರ್ ಬರ್ತಿದೆ, ಅದೇ ಆಮೇಲೆ ಚೆಕ್ ಮಾಡ್ತೀನಿ ನಾನು. ಓಕೆ, ಚೆಕ್ ಮಾಡ್ಬಿಟ್ಟು ಅದು ರಿಸಲ್ವ್ ಮಾಡ್ತೀನಿ. ಸೊ ಇವಾಗ 10,000 ಸೊ ಅಮೌಂಟ್ ಹಾಕಬೇಕು. ಸೊ ಇಲ್ಲಿ ರೆಡ್ ಕಲರಲ್ಲಿ ಇದೆ. ಸೊ ಏನಕ್ಕಿದೆ ಅಂದರೆ ಇಲ್ಲಿ ನಾವು ಬ್ಲ್ಯಾಂಕ್ ಬಿಟ್ಟಿದ್ವಲ್ಲ, ಸೊ ಅದಕ್ಕೋಸ್ಕರ. ಸೊ ಇವಾಗ 10,000 ಹಾಕ್ಬಿಟ್ಟು ಎಂಟರ್ ಕೊಟ್ಟರೆ ಅದು ಗ್ರೀನ್ ಆಗುತ್ತೆ. ಓಕೆ, ಸೊ ಎಂಟರ್. ಸೊ ಇವಾಗ ಗ್ರೀನ್ ಆಯಿತು ನೋಡಿ. ಸೊ ಇವಾಗ ಬ್ಯಾಲೆನ್ಸ್ 0. ಸೊ ಇಲ್ಲಿ ಯಾವಾಗಲೂ 0 ಇರಬೇಕು. 0 ಅಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಈಸ್ ಮ್ಯಾಚಿಂಗ್. ಸೊ ಆ್ಯಂಡ್ ದೇರ್ ಇಸ್ ನೋ ಡಿಫ್ರೆನ್ಸ್ ಅಂತ. ಓಕೆ, ಸೊ ಇವಾಗ ಸ್ಟಿಮ್ಯುಲೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಮಗೆ ಬಿಫೋರ್ ಪೋಸ್ಟಿಂಗ್ ಸಿಮ್ಯುಲೇಷನ್ ಮಾಡಲ್ ತೋರಿಸುತ್ತೆ ಏನು ಎಂಟ್ರಿ ಟ್ರಿಗರ್ ಆಗುತ್ತೆ, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ. Okay, so when you are going to post an invoice, the vendor account will be getting debit and it is credited to the purchase account. So it is creating a liability, right? So ಇವಾಗ ಪರ್ಚೇಸ್ ಅಕೌಂಟ್ ಏನಾಗುತ್ತೆ ನಿಮಗೆ ಡೆಬಿಟ್ ಆ್ಯಂಡ್ ಇಟ್ ಇಸ್ ಕ್ರೆಡಿಟ್ ಟು ದ MRF ಟೈಸ್. ಸೊ ಇವಾಗ ನಾನು ಸೇವ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಪೋಸ್ಟ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು ನೀವು ಪೋಸ್ಟಿಂಗ್ ಕೀ ಮುಖಾಂತರ ಕೂಡ ಚೆಕ್ ಮಾಡ್ಬೋದು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಯಾರು ಅಂತ. ಓಕೆ, 40 ಇಸ್ ಡೆಬಿಟ್ ಆ್ಯಂಡ್ 50 ಇಸ್ ಕ್ರೆಡಿಟ್, ರೈಟ್? ಸೊ ಇಲ್ಲಿ 40 ಡೆಬಿಟ್, 40 ಅಂದರೆ GL ಡೆಬಿಟ್ ಅಂತ. ಓಕೆ, ಸೊ ಇಲ್ಲಿ 31 ಏನಕ್ಕೆ ಕ್ರೆಡಿಟ್ ಆಗ್ತಾ ಇದೆ ಅಂದರೆ ಇದು GL ಅಲ್ಲ, ಎಗೇನ್ಸ್ಟ್ ದ ವೆಂಡರ್. ಓಕೆ, ಸೊ 31 ಬಂದುಬಿಟ್ಟು ಸೊ ನಿಮಗೆ ಕ್ರೆಡಿಟ್ ಅಗೇನ್ಸ್ಟ್ ದ ವೆಂಡರ್, ಅದಕ್ಕೆ ಪೋಸ್ಟಿಂಗ್ ಕೀಸ್. ಸೊ ಪೋಸ್ಟಿಂಗ್ ಕೀ ಡಿಫ್ರೆನ್ಸ್ ಏನು ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಸೊ GL ಡೆಬಿಟ್ ಆ್ಯಂಡ್ GL ಕ್ರೆಡಿಟ್ಗೆ 40-50 ಇರುತ್ತೆ. ಓಕೆ, ಸೊ 40 ಬಂದ್ಬಿಟ್ಟು ಡೆಬಿಟ್ಗೆ, 50 ಬಂದ್ಬಿಟ್ಟು ಕ್ರೆಡಿಟ್ಗೆ, ರೈಟ್? ಸೊ ಇಲ್ಲಿ ಡೆಬಿಟ್ ಆಗ್ತಾ ಇರೋದು ಎಕ್ಸ್ಪೆನ್ಸಸ್ GL, ರೈಟ್? GL ಕೋಡ್ ಡೆಬಿಟ್ ಆಗ್ತಾ ಇರೋದ್ರಿಂದ ಸೊ GL ಅಕೌಂಟ್ ಡೆಬಿಟ್ 40. ಓಕೆ, ಸೊ ಇಟ್ ಇಸ್ ಗೆಟಿಂಗ್ ಕ್ರೆಡಿಟೆಡ್ ಟು ದ ವೆಂಡರ್, ರೈಟ್? ಇಟ್ ಇಸ್ ಗೆಟಿಂಗ್ ಕ್ರೆಡಿಟೆಡ್ ಅಗೇನ್ಸ್ಟ್ ದ ವೆಂಡರ್. ಸೊ ವೆಂಡರ್ ಅಕೌಂಟ್ ಏನಿದೆ ಆ ಅಕೌಂಟು ಕ್ರೆಡಿಟ್ ಆಗ್ತಾ ಇದೆ. 31 ಬಂದ್ಬಿಟ್ಟು ವೆಂಡರ್ ಅಕೌಂಟ್ ಕ್ರೆಡಿಟ್. ಓಕೆ, ಸೊ ಇಷ್ಟಾಯಿತು. ಸೊ ಇಲ್ಲಿ ನೀವೇನಾದ್ರು ಅಸೈನ್ಮೆಂಟ್ ಏನಾದ್ರು ಇನ್ಕ್ಲೂಡ್ ಮಾಡಿದರೆ ಅದು ಬರುತ್ತೆ. ಸೊ ಇಫ್ ನಾಟ್ ಯು ಕ್ಯಾನ್ ಪೋಸ್ಟ್. ಸೊ ಇವಾಗ ಒಂದು ವೆಂಡರ್ ಇನ್ವಾಯ್ಸು ಪೋಸ್ಟ್ ಆಯಿತು. ನಾವು 19 ರೇಂಜ್ ಏನು ಮೇಂಟೈನ್ ಮಾಡಿದ್ವಲ್ಲ ಆ ರೇಂಜಲ್ಲೇ ಡಾಕ್ಯುಮೆಂಟ್ ನಂಬರ್ ಏನು ಪೋಸ್ಟ್ ಆಗುತ್ತೆ. ಓಕೆ, ಸೊ ಸೇಮ್ ಡಾಕ್ಯುಮೆಂಟ್ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ಡಾಕ್ಯುಮೆಂಟ್ ಆ್ಯಂಡ್ ಕ್ಲಿಕ್ ಆನ್ ಡಿಸ್ಪ್ಲೇ. ಸೊ ಇವಾಗ ಏನಾಗುತ್ತೆ, ನಾವು ಏನು ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ವಲ್ಲ ಆ ಎಂಟ್ರೀಸ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಕಾಸ್ಟ್ ಸೆಂಟರ್ ಹಾಕಿದ್ದೀವಿ, ಆಟೋಮೆಟಿಕಲಿ ಪ್ರೊಫಿಟ್ ಸೆಂಟರ್ ತೊಗೊಳುತ್ತೆ. ಸೊ ನಾವು ಯಾವ ಕಾಸ್ಟ್ ಸೆಂಟರ್ ತೊಗೊಂಡಿದ್ವಿ ಅದರದ್ದು ಸೊ ಇಷ್ಟು ಎಂಟ್ರಿ ಪೋಸ್ಟ್ ಆಗಿದೆ ಇವಾಗ. ಓಕೆ, ಸೊ ಇವಾಗ ನೀವು ಈ ಡೀಟೇಲ್ಸ್ನ ಸೊ ಇದು ನಿಮ್ಮದು ಲೈಕ್ ಒಂದು ನಾವು ಇನ್ವಾಯ್ಸ್ ಪೋಸ್ಟ್ ಮಾಡಿರೋದು ಅದು ನೋಡ್ತಾ ಇದ್ದೀವಿ. ಸೊ ಲೈಕ್ ಏನು ಇವಾಗ ಕಂಪ್ಲೀಟ್ ಡೀಟೇಲ್ಸ್ ನೋಡಬೇಕು ಅಂತ ಇಟ್ಕೊಳ್ಳಿ. ಸೊ FBL 3N ನಾವು GL ಎಗೇನೆಸ್ಟ್ ನೋಡ್ತಾ ಇದ್ವಲ್ವ, ಸೊ ಸೇಮ್ ಅದನ್ನು ತೋರಿಸ್ತೀನಿ ನನಗೆ. FBL 3N. ಸೊ FBL 3N ಬಂದ್ಬಿಟ್ಟು ಟಿ ಕೋಡ್ ಟು ಡಿಸ್ಪ್ಲೇ ದ GL ಬ್ಯಾಲೆನ್ಸಸ್, ರೈಟ್? ಸೊ GL ಅಕೌಂಟ್ ಲೈನ್ ಐಟಮ್ ಡಿಸ್ಪ್ಲೇಗೆ ಅದು ಟಿ ಕೋಡ್. ಓಕೆ, ಸೊ ಇದು ಒಂದು ಸ್ಕ್ರೀನ್ FBL 3N. ಸೊ ಇನ್ನೊಂದು ಸ್ಕ್ರೀನಲ್ಲಿ FBL 1N ಓಪನ್ ಮಾಡ್ತೀನಿ. FBL 1N. ಸೊ ಇಟ್ ಇಸ್ ಶೋಯಿಂಗ್ ಎಗೇನೆಸ್ಟ್ ದ ವೆಂಡರ್. ಸೊ ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇ ತೋರಿಸ್ತೀವಿ. ಓಕೆ, ಸೊ ನಮ್ಮ ವೆಂಡರ್ ಬಂದ್ಬಿಟ್ಟು ಇದೆ ಅಲ್ವಾ 100 ಅಲ್ವಾ MRF ಟೈಸ್ ವೆಂಡರ್ದು. ಸೊ ಇವಾಗ ಎರಡು ಆಟೋಮೆಟಿಕ್ ರೀಸೆಂಟ್ ಒಂದು ಪಿಕ್ ಆಗಿರುತ್ತೆ ಅದೇ. ಸೊ ನೀವು ಇದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇವಾಗ ಟೈಮ್ ಬೀಯಿಂಗ್ ನಾನು ತೋರಿಸ್ತಾ ಇದ್ದೀನಿ. ಸೊ ನಾವು ಕ್ರಿಯೇಟ್ ಮಾಡಿರೋದು, ನಾವು ಪೋಸ್ಟ್ ಮಾಡಿರೋದು ಡಾಕ್ಯುಮೆಂಟ್ ಏನು ಎಗೇನೆಸ್ಟ್ ದ ವೆಂಡರ್, ರೈಟ್? ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಇದು ಇವಾಗ GL ಅಕೌಂಟ್ ತೋರಿಸ್ತಾ ಇದೆ 1002. ಏನಕ್ಕೆ ತೋರಿಸ್ತಾ ಇದೆ ಈ GL ಅಕೌಂಟು? ಇಲ್ಲಿ ಏನಕ್ಕೆ ವೆಂಡರ್ ಕೋಡ್ ತೋರಿಸ್ತಾ ಇಲ್ಲ? ಯಾರಾದರೂ ಹೇಳ್ತೀರಾ ಏನಕ್ಕೆ ತೋರಿಸ್ತಾ ಇಲ್ಲ ಅಂತ? 31 ಇದೆ ಪೋಸ್ಟಿಂಗ್ ಕೀ, ಬಟ್ ಸ್ಟಿಲ್ ಇಟ್ ಈಸ್ ಶೋಯಿಂಗ್ GL ಅಕೌಂಟ್. ವೈ? ಸರ್ ನಾವು GL ಅಕೌಂಟ್ ಕ್ರಿಯೇಟ್ ಮಾಡುವಾಗ ರೀಕನ್ಸಿಲೇಷನ್ ಅಕೌಂಟ್ ವೆಂಡರ್ ಪೇ ಮಾಡಿದ್ದೀವಲ್ಲ ಅದಕ್ಕೆನಾ? ಹಾಂ, ಆ್ಯಕ್ಚುಲಿ ಅದು ಕ್ರಿಯೇಟ್ ಮಾಡುವಾಗ ರೀಕನ್ಸಿಲೇಷನ್ GL ಮಾಡಿದ್ದೀವಿ. ಸೊ ಅದು ಇಂಪ್ಯಾಕ್ಟ್ ಆಗಿಲ್ಲ. ಇಲ್ಲಿ ಇಂಪ್ಯಾಕ್ಟ್ ಆಗಿರೋದು ಏನು ಅಂದರೆ ನಾವು BPಲಿ ವೆಂಡರ್ ಅಕೌಂಟ್ಗೆ ರೀಕನ್ಸಿಲೇಷನ್ GL ಅಸೈನ್ ಮಾಡಿದ್ವಲ್ಲ 10002. ಸೊ ಅದಕ್ಕೋಸ್ಕರ ಸೊ ನಾವು ವೆಂಡರ್ BP ಕ್ರಿಯೇಟ್ ಮಾಡಿದಾಗ ಕಂಪನಿ ಕೋಡ್ಗೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಅಲ್ಲಿ ರೀಕನ್ಸಿಲೇಷನ್ GL ನಾನು ಅಕೌಂಟ್ಸ್ ಪೇಬಲ್ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಅವಾಗ ಆಟೋಮೆಟಿಕಲಿ ಇದು ಬ್ಯಾಕ್ ಎಂಡಲ್ಲಿ ಟ್ರಿಗರ್ ಆಗುತ್ತೆ. ಸೊ ಜನರಲ್ ಲೆಜರ್ ವ್ಯೂಗೆ ಹೋದರೆ ನೀವು ಸೊ ಇಲ್ಲಿ ನೋಡ್ಬೋದು, ಜನರಲ್ ಲೆಜರ್ ವ್ಯೂವಲ್ಲಿ ನಿಮಗೆ ತೋರಿಸುತ್ತೆ ಪರ್ಟಿಕ್ಯುಲರ್ ಆಗಿ ಯಾವ ಇದಕ್ಕೆ ಟ್ರಿಗರ್ ಆಗಿದೆ GLಗೆ ಅಂತ. ಸೊ ಇದು ಎಂಟ್ರಿ ವ್ಯೂ ಅಂದರೆ ನಾರ್ಮಲ್ ನೀವು ಎಂಟ್ರಿ ವ್ಯೂ ಅಂದರೆ ಪೋಸ್ಟಿಂಗ್ ಕೀಸ್ ತೋರಿಸುತ್ತೆ. ಜನರಲ್ ಲೆಜರ್ ವ್ಯೂವಲ್ಲಿ ಲೈನ್ ಐಟಮ್ ವೈಸ್ ತೋರಿಸುತ್ತೆ. ಓಕೆ, ಸೊ ಇವಾಗ ಈ ಲೈನ್ ಐಟಮ್ಗೆ ಸೊ ಇವಾಗ ಈ GLಗೆ ಟ್ರಿಗರ್ ಆಗ್ತಾ ಇದೆ. ಅಕೌಂಟ್ಸ್ ಪೇಬಲ್ GLಗೆ ಏನಾಗ್ತಾ ಇದೆ, ಇದು ಕ್ರೆಡಿಟ್ ಆಗ್ತಾ ಇದೆ. ಇಟ್ ಇಸ್ ಡೆಬಿಟಿಂಗ್ ಟು ದ ಪರ್ಚೇಸ್ GL, ರೈಟ್? ಆ್ಯಂಡ್ ಇದು ವೆಂಡರ್ ಅಗೇನೆಸ್ಟ್ ಆಗಿದೆ. ಓಕೆ, ಸೊ ನಾವಿಲ್ಲಿ ಓಪನ್ ಮಾಡಿರೋದು ಬಂದ್ಬಿಟ್ಟು ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇ ಆಗಿರೋದ್ರಿಂದ ಈ ಥರ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಸೇಮ್ ಡಾಕ್ಯುಮೆಂಟ್ನ ಇವಾಗ ವಿಲ್ ಗೋ ಬ್ಯಾಕ್. ಡಿಸ್ಪ್ಲೇ. ಓಕೆ, ಸೊ ಇವಾಗ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ? ಸೊ ಇವಾಗ ಸೇಮ್ ಇದನ್ನೇ ನಾನು ಇಲ್ಲಿ ಓಪನ್ ಮಾಡ್ತೀನಿ. ಅಗೇನೆಸ್ಟ್ ದ ವೆಂಡರ್. ಸೊ ನಾರ್ಮಲ್ ಲೈನ್ ಐಟಮ್, ಓಪನ್ ಲೈನ್ ಐಟಮಲ್ಲಿ ತೊಗೋಣ. ಏನಕ್ಕೆ ಓಪನ್ ಲೈನ್ ಐಟಮ್ ತೊಗೋಣ? ಓಕೆ, ನಾನು ಆಲ್ ಐಟಮ್ ತೊಗೊಂಡ್ಬಿಡ್ತೀನಿ. ಸೊ ಆಲ್ ಐಟಮ್ ತೊಗೊಂಡ್ಬಿಡ್ತೀನಿ, ಯಾಕೆ ನಾವು ಒಂದೇ ಇನ್ವೆಸ್ಟ್ ಮಾಡಿರೋದ್ರಿಂದ ಆಲ್ ಐಟಮ್ ತೊಗೊತೀನಿ. ಸೊ ಆಲ್ ಐಟಮಲ್ಲಿ ಇವಾಗ ಇದು ರೆಡ್ ಕಲರಲ್ಲಿದೆ. ಸೊ ಟೋಟಲ್ಲು
10,000 ಪೋಸ್ಟ್ ಮಾಡಿದ್ದೀವಿ. ಸೊ ಇದು ಡಾಕ್ಯುಮೆಂಟ್, ಕರೆಕ್ಟ್. ಸೊ ಇದೇ ಡಾಕ್ಯುಮೆಂಟು ಇಲ್ಲಿ ಓಪನ್ ಮಾಡಿರೋದು ನಾವು, ಕರೆಕ್ಟಾ. 11900. ಸೊ ಸೇಮ್ ಡಾಕ್ಯುಮೆಂಟ್ ನಂಬರ್ ಇಲ್ಲಿದೆ. ಸೊ ಎಗೇನೆಸ್ಟ್ ಇದೆ ಸಪ್ಲೈಯರ್. ಇಫ್ ಡಬಲ್ ಕ್ಲಿಕ್ ಆನ್ ದಿಸ್ ಡಾಕ್ಯುಮೆಂಟ್, ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ಕ್ಲಿಯರ್ ಆಗಿ ನೋಡ್ಬೋದು ನೀವು ಈ ವೆಂಡರ್ ನಂಬರ್ಗೆ ಪೋಸ್ಟ್ ಆಗಿರೋದು ಈ ಡಾಕ್ಯುಮೆಂಟ್ ಅಂತ. ಓಕೆ. ಸೊ ನಿಮಗೆ ಏನಾದರೂ ಈ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಡಾಕ್ಯುಮೆಂಟ್ ಅಂದರೆ, ಸೊ ಅಗೇನ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದ ಕಾಲ್ ಆಫ್ ಡಾಕ್ಯುಮೆಂಟ್ ಓವರ್ ವ್ಯೂ. ಕಾಲ್ ಆಫ್ ಡಾಕ್ಯುಮೆಂಟ್ ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಈ ಥರ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲೇನು ಡಿಸ್ಪ್ಲೇ ಆಗಿದೆ ಸೇಮ್ ಅದೇ ಇಲ್ಲೂ ಡಿಸ್ಪ್ಲೇ ಆಗಿದೆ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ಇನ್ನೊಂದು ಟ್ಯಾಬಲ್ಲಿ ಇಲ್ಲೂ ಅದೇ ಡಿಸ್ಪ್ಲೇ ಆಗಿದೆ. ಸೊ ಇಲ್ಲೂ ಅದೇ ಡಿಸ್ಪ್ಲೇ ಆಗಿದೆ. ಆಮೇಲೆ ಗೋ ಬ್ಯಾಕ್. ಸೊ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ಇದು ರೆಡ್ ಕಲರಲ್ಲಿ ಏನಕ್ಕಿದೆ ಹೇಳಿ. ಸೊ ಇದು ರೆಡ್ ಕಲರಲ್ಲಿ ಏನಕ್ಕಿದೆ? ಓಪನ್ ಐಟಮ್. ಎಸ್. ಸೊ ಇಟ್ ಇಸ್ ಸ್ಟಿಲ್ ಇನ್ ಓಪನ್ ಐಟಮ್. ಸೊ ಈ ಓಪನ್ ಐಟಮ್ ಇರೋದ್ರಿಂದ ಇದು ರೆಡ್ ಕಲರಲ್ಲಿದೆ. ಬಟ್ ಓಪನ್ ಐಟಮ್ ಇವಾಗ ರೆಡ್ ಕಲರಲ್ಲಿ ತೋರಿಸೋದಕ್ಕೆ ನಾವು GL ಅಕೌಂಟಲ್ಲಿ ಏನೋ ಒಂದು ಚೇಂಜಸ್ ಮಾಡಿದ್ವಿ. ಸೊ ನೆನಪಿದೆಯಾ ಏನು ಮಾಡಿದ್ವಿ ಅಂತ? ಸರ್ ಅದೇ ಓಪನ್ ಐಟಮ್ ಮ್ಯಾನೇಜ್ಮೆಂಟ್. ಕರೆಕ್ಟ್. ಸೊ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ನಾವು ಅಲ್ಲಿ ಎನೇಬಲ್ ಮಾಡಿರೋದ್ರಿಂದ ಸೊ ಇಲ್ಲಿ ಇದು ರೆಡ್ ಕಲರ್ ತೋರಿಸ್ತಾ ಇದೆ. ಸೊ ನೀವು ಯಾವಾಗ ಈ ವೆಂಡರ್ ಲೈನ್ ಐಟಮ್ನ ಕ್ಲಿಯರ್ ಮಾಡ್ತೀರಾ, ಸೊ ಇಟ್ ವಿಲ್ ಬಿ ಶೋನ್ ಇನ್ ಗ್ರೀನ್ ಕಲರ್, ರೈಟ್. ಸೊ ಇದು ಕಾನ್ಫಿಗರೇಷನ್ ಮಾಡೋದು. ಸೊ ಇವಾಗ ಆಲ್ರೆಡಿ ನಿಮಗೆ ಬ್ಯಾಕ್ ಆ್ಯಂಡ್ ಲೈಕ್ ನೀವು ಇಂಡಿವಿಜುವಲ್ ವರ್ಕ್ ಮಾಡಿದರೆ SAPಲಿ ನಿಮಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಬೇರೆ ನೀವು ಸಾಫ್ಟ್ವೇರಲ್ಲಿ ವರ್ಕ್ ಮಾಡಿದರೆ ಸೊ ನಿಮ್ಗೆ ಈ ಥರ ಕಂಪ್ಲೀಟ್ ಏನಾಗುತ್ತೆ ಗೊತ್ತಾ. ಸೊ ಎಲ್ಲ ರೆಕಾರ್ಡ್ಸನ್ನು ನೀವು ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ, ರೈಟ್. ಸೊ ಬಿಕಾಸ್ ಇಂಡೈರೆಕ್ಟಾಗಿ ನೀವು ರೈಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಈ ಲೈನ್ ಐಟಮ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇವಾಗ ಡಾಕ್ಯುಮೆಂಟ್ ಬಂದ್ಬಿಟ್ಟು ಸೊ ವೆಂಡರ್ ಅಗೇನೆಸ್ಟ್ ಸ್ಪ್ಲಿಟ್ ಆಗಿರೋದು ತೋರಿಸ್ತಾ ಇದೆ. ಸೊ ಅದನ್ನೇ ನಾವು ಈಗ GLOS ಚೆಕ್ ಮಾಡೋಣ. ಸೊ ನಾವು ಇವಾಗ 2 GL ಯೂಸ್ ಮಾಡಿದ್ದೀವಿ, ರೈಟ್. ಸೊ ಒಂದು ರೀಕನ್ಸಿಲೇಷನ್ GL, ಸೊ ಇನ್ನೊಂದು ಬಂದ್ಬಿಟ್ಟು ಸೊ ನಾರ್ಮಲ್ ಸೊ ಪರ್ಚೇಸ್ GL, ರೈಟ್. ಸೊ 2 GL ತೊಗೋಣ. 1402 ಸೊ ಅಕೌಂಟ್ಸ್ ಪೇಬಲ್ GL ಆ್ಯಂಡ್ ಇನ್ನೊಂದು GL ಬಂದ್ಬಿಟ್ಟು 2004 ಅಲ್ಲ GL ಕೊಡು, ಸಾರಿ 404 ಅಲ್ವಾ 4. ಓಕೆ. ಸೊ 4 ಈ GL ತೊಗೊಂಡಿದ್ದೀನಿ. ಸೊ ಇವಾಗ ಓಪನ್ ಐಟಮ್ಸ್ ಆರ್ ಆಲ್ ಐಟಮ್ಸ್ನ ಕ್ಲಿಕ್ ಮಾಡ್ಬೋದು. ಸೊ ಆಲ್ ಐಟಮ್ಸ್ ಕ್ಲಿಕ್ ಮಾಡಿದ್ರೆ ಎಲ್ಲ ಬರುತ್ತೆ. ಸೊ ಇವಾಗ ನೋಡಿ ಇಲ್ಲಿ 2 ತೋರಿಸುತ್ತೆ ನಿಮಗೆ. ಸೊ ಇಲ್ಲಿ ನಿಮ್ಗೆ ಡಿಫ್ರೆನ್ಸ್ ನೋಡ್ಕೋಬೋದು ನೀವು. ಸೊ ಇದು ಬಂದ್ಬಿಟ್ಟು ನಿಮಗೆ ಲಯಬಿಲಿಟಿ GL ನಾನು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡಿರೋದಂತ ನಿಮಗೆ ರೆಡ್ ಕಲರ್ ತೋರಿಸ್ತಾರೆ, ಕರೆಕ್ಟ್. ಸೊ ಆ್ಯಂಡ್ ಇದು ಬಂದ್ಬಿಟ್ಟು ಇನ್ಪುಟ್ CGSTಗೆ ನಾನು ಟ್ಯಾಕ್ಸ್ ಕೊಡ್ದು ಇನ್ಪುಟ್ CGST ಬಿಫೋರ್ ಎಂಟರ್ ಮಾಡಿರೋದು ಇದು GL ಅಕೌಂಟ್ ಈ ಡಾಕ್ಯುಮೆಂಟ್ ಎಲ್ಲ. ಸೊ ಈ ಡಾಕ್ಯುಮೆಂಟ್ ನಂಬರನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಈ ಡಾಕ್ಯುಮೆಂಟಲ್ಲಿ ನಾನು ಟ್ಯಾಕ್ಸ್ ಕೊಡ್ ತೊಗೊಂಡಿಲ್ಲ ಅಲ್ವಾ. ಓಕೆ, ಲೀವ್ ಇಟ್. ಸೊ ಇದೆರಡು ಇಗ್ನೋರ್ ಮಾಡಿ. ಇದು ನಾವು ಪ್ರೀವಿಯಸ್ ಡಾಕ್ಯುಮೆಂಟ್ನ GL ಪೋಸ್ಟ್ ಮಾಡಿರೋ ಡಾಕ್ಯುಮೆಂಟ್ ನಂಬರ್ ಇದು. ಓಕೆ. ಸೊ ನಮ್ಗೆ ಈ ಡಾಕ್ಯುಮೆಂಟ್ ನಂಬರ್ ಮಾತ್ರ ಬೇಕಲ್ವ ಇವಾಗ 11900. ಸೊ ಕೆಳಗಡೆ ಹೋಗೋಣ. ಸ್ಕ್ರೋಲ್ ಡೌನ್. ಓಕೆ, ಇದು ರೇಂಜ್ ಪೂರ್ತಿ ತೊಗೊಂಡ್ಬಿಟ್ಟಿದೆ. ಓಕೆ, ಲೆಟ್ ಮಿ ಡು ಒನ್ ಥಿಂಗ್. I will delete this and I will go to the multiple selection. ಇಲ್ಲಿ ಎಂಟರ್ ಮಾಡಿಬಿಡ್ತೀನಿ 4004 and 11000 ಸಾರಿ 140 140 ಸೊ ಎಕ್ಸಿಕ್ಯೂಟ್. ಸೊ ಇವಾಗ ಎಕ್ಸಿಕ್ಯೂಟ್. ಓಕೆ. ಸೊ ಇವಾಗ 2 GL ಟ್ರಿಗರ್ ಆಗಿದೆ. ಸೊ 1002ಗೂ ಸೊ ಇದೇ ಡಾಕ್ಯುಮೆಂಟ್ ನಂಬರ್ ಟ್ರಿಗರ್ ಆಗಿದೆ ಈ GLಗೆ. ಸೊ ಆ್ಯಂಡ್ ಈ GL ಕೂಡ ಸೇಮ್ ಡಾಕ್ಯುಮೆಂಟ್ ನಂಬರ್ ಟ್ರಿಗರ್ ಆಗಿದೆ. ಸೊ ಪರ್ಚೇಸ್ಗೆ ನೀವು ಓಪನ್ ಐಟಮ್ ತೋರಿಸ್ತಾ ಇಲ್ಲ, ಏನಕ್ಕೆ ಇದು ರೀಕನ್ಸಿಲೇಷನ್ GL ಅಲ್ಲ, ನಾರ್ಮಲ್ GL. ಸೊ ಅದಕ್ಕೆ ತೋರಿಸ್ತಾ ಇಲ್ಲ. ಅದೇ ನಿಮಗೆ ಅಕೌಂಟ್ಸ್ ಪೇಬಲಲ್ಲಿ ತೋರಿಸ್ತಾ ಇದೆ. ಓಕೆ, ಯಾಕೆಂದರೆ ಇದಕ್ಕೆ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ. ಸೊ ಇವಾಗ 2 ಓಪನಲ್ಲಿ ಇರಲಿ. ಸೊ ಒಂದು ಇಲ್ಲಿ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ತೋರಿಸ್ತಾ ಇದೆ ಅಗೇನೆಸ್ಟ್ ದ ವೆಂಡರ್. ಅನದರ್ ಒನ್ ಇಟ್ ಇಸ್ ಶೋಯಿಂಗ್ ದ ಓಪನ್ ಐಟಮ್ ಅಗೇನೆಸ್ಟ್ GL, ಕರೆಕ್ಟ್. ಸೊ ಇವಾಗ ಪೇಮೆಂಟ್ ಮಾಡೋಣ. ಓಕೆ. ಸೊ ಇವಾಗ ಪೇಮೆಂಟ್ ಮಾಡೋಣ F-53. ಸೊ F-53 ಬಂದ್ಬಿಟ್ಟು ನೀವು ಔಟ್ ಗೋಯಿಂಗ್ ಪೇಮೆಂಟ್ನ ಪೋಸ್ಟ್ ಮಾಡೋದಕ್ಕೆ F-53. ಓಕೆ. ಸೊ ಸೇಮ್ ಡೇಟ್ ಐ ವಿಲ್ ಟೇಕ್ ಸೇಮ್ ಡೇಟ್ 12/16/2025. ಸೊ ನಾನು ಸೇಮ್ ಡೇಟ್ಗೆ ಪೇಮೆಂಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇಟ್ಗೆ. ಓಕೆ. ಸೊ ಇವಾಗ ನೀವು ಟೆಕ್ಸ್ಟ್ ಇಲ್ಲಿ ಬೇಕಂದರೆ ನೀವು ವೆಂಡರ್ ಪೇಮೆಂಟ್ ಅಂತ ಏನಾದರೂ ಹಾಕೋಬೋದು. ವೆಂಡರ್ ಪೇಮೆಂಟ್. ಓಕೆ. ಸೊ ಸೇಮ್ ಟೆಕ್ಸ್ಟ್ನ ಇಲ್ಲಿ ಕೂಡ ಮೇಂಟೈನ್ ಮಾಡ್ಕೋಬೋದು. ಓಕೆನಾ. ವೆಂಡರ್ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಸೊ ನಾವಿಲ್ಲಿ ಯಾವ ಅಕೌಂಟ್ನ ಮೇಂಟೈನ್ ಮಾಡಬೇಕು. ಇವಾಗ ಪೇಮೆಂಟ್ ಮಾಡ್ತಾ ಇದ್ದೀವಲ್ವಾ. ಸೊ ಪೇಮೆಂಟ್ ಎಂಟ್ರಿ ಏನಿರುತ್ತೆ, ಜರ್ನಲ್ ಎಂಟ್ರಿ. ನಾವು ವಿ ಆರ್ ಗೋಯಿಂಗ್ ಟು ಪೇಮೆಂಟ್ ಅಗೇನೆಸ್ಟ್ ದ ಲಯಬಿಲಿಟಿ. ಓಕೆ. ಸೊ ವೆಂಡರ್ಗೆ ಇವಾಗ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ವಾಟ್ ವಿಲ್ ಬಿ ಅನ್ ಎಂಟ್ರಿ.
ಎಂಟ್ರಿ ಏನಿರುತ್ತೆ? ವೆಂಡರ್ ಅಕೌಂಟು, ಬ್ಯಾಂಕ್ ಅಕೌಂಟ್. ಓಕೆ, ಸೊ ಇವಾಗ ವೆಂಡರ್ ಅಕೌಂಟು ಬ್ಯಾಂಕ್ ಅಕೌಂಟ್ ಇರುತ್ತೆ ಅಂದರೆ, ಸೊ ಇಲ್ಲಿ ನಾನು ಯಾವ ಜಿ ಎಲ್ ತಗೋಬೇಕು? ಇಲ್ಲಿ ಯಾವ ಅಕೌಂಟ್ ತಗೋಬೇಕು ಇವಾಗ ನಾನು? ಬ್ಯಾಂಕ್ ಅಕೌಂಟ್. ಓಕೆ, ವಿಚ್ ಬ್ಯಾಂಕ್ ಅಕೌಂಟ್? ಎಸ್, ಔಟ್ ಗೋಯಿಂಗ್ ಬ್ಯಾಂಕ್ ಜಿ ಎಲ್ನ ತಗೋಬೇಕು. ಸೊ ಏನಕ್ಕೆ ಗೋಯಿಂಗ್ ಬ್ಯಾಂಕ್ ಜಿ ಎಲ್ ತಗೋಬೇಕು ನಾವು? ವಾಟ್ ಇಸ್ ದ ರೀಸನ್? ಬಿಕಾಸ್ ಇಟ್ಸ್ ಎನ್ ಔಟ್ಗೋಯಿಂಗ್ ಪೇಮೆಂಟ್. ಎಕ್ಸಾಕ್ಟ್ಲಿ. ಸೊ ನಾವು ಇವಾಗ ಔಟ್ ಗೋಯಿಂಗ್ ಪೇಮೆಂಟ್ ಅಂದರೆ ಔಟ್ ಗೋಯಿಂಗ್ ಪೇಮೆಂಟ್ ಮಾಡ್ತಾ ಇರೋದ್ರಿಂದ, ಸೊ ನಾವು ಇದ್ದಿದ್ದು ಔಟ್ ಗೋಯಿಂಗ್ ಬ್ಯಾಂಕ್ ಜಿ ಎಲ್ನ ತಗೋಬೇಕು. ಸೊ ವಾಟ್ ಇಸ್ ದ ಜಿ ಎಲ್? ಚೆಕ್ ದ ಜಿ ಎಲ್ ಕೋಡ್ಸ್. ಚೆಕ್ ಇನ್ ದ ಬ್ಯಾಂಕ್ ಟ್ಯಾಬ್. ಓಕೆ, ಸೊ ಇವಾಗ ಸೊ ಬ್ಯಾಂಕ್ ಔಟ್ ಗೋಯಿಂಗ್, ಸೊ 3401 ಇದೆ. ಸೊ ಅದನ್ನ ತೊಗೊಂಡು 3401. ಸೊ ಇದು ನಮ್ಮದು ಬ್ಯಾಂಕ್ ಜಿ ಎಲ್, ಕರೆಕ್ಟ್. ಸೊ ಇವಾಗ ಅಮೌಂಟ್ ನಿಮ್ಗೆ ಎಷ್ಟು ಅಂತ ಗೊತ್ತಾ? ಎಷ್ಟು ಕ್ಲಿಯರ್ ಮಾಡಬೇಕು ಅಂತ? ಸೊ ನೀವು ಆಲ್ರೆಡಿ 10,000 ಇನ್ವಾಯ್ಸ್ ನೀವೇ ರೈಸ್ ಮಾಡಿದರೆ ನಿಮಗೆ ನೆನಪಿರುತ್ತೆ, ಅಥವಾ ನೀವೇನೋ ಒಂದು ವೆಂಡರ್ ಚೆಕ್ ಮಾಡ್ತೀರಾ. ಸೊ ನಿಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ಅಮೌಂಟ್ ಎಷ್ಟು ಪೇ ಮಾಡಬೇಕು ಅಂತಲೇ ಗೊತ್ತಿಲ್ಲ ವೆಂಡರ್ ಅಗೇನ್ಸ್ಟ್. ಸೊ ಅವಾಗ ಜಸ್ಟ್ ನೀವು ಮೇಂಟೈನ್ 1 ರೂಪಿ. ಓಕೆ, ಸೊ 1 ರೂಪಿ ಅಂತ ಮೇಂಟೈನ್ ಮಾಡಿ. ಓಕೆ, ಸೊ ಇಲ್ಲಿ ವ್ಯಾಲ್ಯೂ ಮೇಂಟೈನ್ ಮಾಡಿರಲೇಬೇಕು. ಸೊ ಅದಕ್ಕೆ 1 ರೂಪಿ ಆಗ್ತಾ ಇದ್ದೀನಿ ನಾನು. ಓಕೆನಾ? ಆ್ಯಂಡ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಎ ಪೇಮೆಂಟ್ ಇನ್ 1010, ಬಿಕಾಸ್ ನಾವು 1010ಗೆ ರೈಸ್ ಮಾಡಿರೋದು ಇನ್ವಾಯ್ಸ್ ಅಲ್ವಾ. ಇಲ್ಲಿ ಇನ್ವಾಯ್ಸ್ ನೋಡ್ಬೋದು, ಈ ಡಾಕ್ಯುಮೆಂಟಲ್ಲಿ ನೋಡ್ಬೋದು. ಸೊ 101001 ಕಾಸ್ಟ್ ಸೆಂಟರ್ ಯೂಸ್ ಮಾಡೋದ್ರಿಂದ ಆಟೋಮೆಟಿಕಾಗಿ ಪ್ರಾಫಿಟ್ ಸೆಂಟರ್ 1010 ಪಿಕ್ ಆಗಿದೆ. ಸೊ ಇವಾಗ ನಾವು 1010 ಅಂಡರ್ಲೇ ಪೇಮೆಂಟ್ ರೆಕಾರ್ಡ್ ಮಾಡಬೇಕು, ಕರೆಕ್ಟ್. ಸೊ ಇವಾಗ ಇಲ್ಲಿ ನೀವು ಟೆಕ್ಸ್ಟ್ನ ಮೇಂಟೈನ್ ಮಾಡಬೇಕು. ಇಲ್ಲೂ ಟೆಕ್ಸ್ಟ್ ಇದೆ, ಅಗೇನ್ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಕ್ಲಿಯರ್ ಟೆಕ್ಸ್ಟು. ಮತ್ತೆ ಇಲ್ಲಿ ಅಗೇನ್ ಏನಕ್ಕೆ ಟೆಕ್ಸ್ಟ್ ಕೊಟ್ಟಿದ್ದಾರೆ? ಏನಕ್ಕೆ ಕೊಟ್ಟಿರ್ಬೋದು? ಸೊ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಇಟ್ ವಿಲ್ ಬಿ ಶೋನ್ ಅಗೇನ್ಸ್ಟ್ ದಿಸ್ ಜಿ ಎಲ್. ಸೊ ಇದು ಜಿ ಎಲ್ ಅಗೇನ್ಸ್ಟ್ ಅಲ್ಲಿ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ತೋರಿಸ್ಬೇಕು. ಮೋರ್ ಓವರ್ ನೀವು BRS ರನ್ ಮಾಡಿದಾಗ, ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ರನ್ ಮಾಡಿದಾಗ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೋಬೋದು, ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ. ಓಕೆ, ಸೊ ಇವಾಗ ಇಲ್ಲಿ ಯಾವ ಅಕೌಂಟ್ ಕೊಡಬೇಕು? ವೆಂಡರ್ ಅಕೌಂಟ್. ಓಕೆ, ಸೊ ವೆಂಡರ್ ಅಕೌಂಟ್ನ ಕೊಡಬೇಕು ಇವಾಗ. ಸೊ ನಿಮಗೆ ವೆಂಡರ್ ಅಕೌಂಟ್ ಯಾವುದು ಅಂತ ಗೊತ್ತಾ? ಕೋಡು. ಸೊ ಇವಾಗ ನಾವು ಕ್ರಿಯೇಟ್ ಮಾಡಿದ್ದೀವಿ 1000 ಕ್ರಿಯೇಟ್ ಮಾಡಿದ್ವಿ, ಕರೆಕ್ಟ್. ಸೊ ವೆಂಡರ್ ಅಕೌಂಟ್ ಕೊಡಬೇಕು ಇಲ್ಲಿ. ಸೊ ಇಲ್ಲಿ ಟೈಪ್ ನೋಡಿ, ಅಕೌಂಟ್ ಟೈಪ್ ಕೆ ಇದೆ. ಕೆ ಮೀನ್ಸ್ ವೆಂಡರ್, ಡಿ ಮೀನ್ಸ್ ಕಸ್ಟಮರ್ ಅಂತ ಹೇಳಿದ್ದೆ ನಾನು. ಸೊ ಇವಾಗ ಇದನ್ನು ಕೊಡಬೇಕು ನಾವು. ಫಾರ್ ಎಕ್ಸಾಂಪಲ್ ನೀವು ಇದನ್ನು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ ಇಲ್ಲಿ. ಸೊ ನೀವು ಏನೇ ಇಲ್ಲಿ ಎಂಟರ್ ಕೊಟ್ಟರು ಸೊ ಇದು ತೋರಿಸುತ್ತೆ ನಿಮಗೆ ಪರ್ಟಿಕ್ಯುಲರ್ ಆಗಿ. ಸೊ ಎರರ್ ತೋರಿಸುತ್ತೆ. 1 ಸೆಕೆಂಡ್. ಡಾಕ್ಯುಮೆಂಟ್ ನಂಬರ್. ಸೊ ಡಾಕ್ಯುಮೆಂಟ್ ನಂಬರ್ ಹಾಕಿದ್ರೆ ತೋರಿಸುತ್ತೆ ಆಟೋಮೆಟಿಕ್ ಆಗಿ. ಸೊ ನಾವು ಇವಾಗ ಹಾಕಿಲ್ಲ ಅಂದ್ರೆ ಪ್ರೋಸೆಸ್ ಓಪನ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಓಪನ್ ಐಟಮ್ಸ್ ತೋರಿಸುತ್ತೆ. ಸೆಲೆಕ್ಟ್ ಅಂಡ್ ಫಸ್ಟ್ ಸಾಲ್ವ್ ಅಕೌಂಟ್. ಸೊ ಇಲ್ಲಿ ನೀವು ವೆಂಡರ್ ಅಕೌಂಟ್ನ ಮೇಂಟೈನ್ ಮಾಡಲೇಬೇಕು. ಸೊ ಇಲ್ಲಿ ತೋರಿಸುತ್ತೆ ಅಗೈನ್. ಸೊ ಇಲ್ಲಿ 140 ಇದಲ್ವಾ MRF ಟೈಪ್ಸ್. ಸೊ ಆಲ್ ಜೀರೋಸ್. ಓಕೆ, ಸೊ ಈ MRF ಟೈಪ್ಸ್ನ ಕೋಡ್ ಹಾಕಬೇಕು. ಸೊ ಇಲ್ಲಿ ಕೋಡ್ ಹಾಕಿದ ತಕ್ಷಣ ನಿಮಗೆ ಪ್ರೋಸೆಸ್ ಓಪನ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೋಸೆಸ್ ಓಪನ್ ಐಟಮ್ಸ್ ಮಿಸ್ಸಿಂಗ್ ಟೇಬಲ್ 3005. Okay. Let me go back. Go back. 1 second. So 3001 bank GL, you want to 1 rupee, profit center, text. So yeah, so vendor account. Okay, so click on process open items. The entry key item is missing 3005. Okay, invoice post agita. Let me check. ಎಲ್ಲ ಕಂಪ್ನಿ ಕೋಡ್ ಮಿಸ್ ಮಾಡಿದ್ದೀನಿ ನಾವು ಅನ್ಸುತ್ತೆ.
ಎಂಟ್ರಿ ATM missing ಇದೆಲ್ಲ ವೆಂಡರ್ ಇದ್ರ ಟೇಬಲ್ ಆ್ಯಕ್ಚುಲಿ. ಸೊ ಇದು ತಗೋಬೇಕು. ಲೆಟ್ ಮಿ ಚೆಕ್ ಇಟ್ ಇಸ್. I think now payment tolerance limit maintain ಮಾಡಿಲ್ಲ ಅನ್ಸುತ್ತೆ. Let me check in Excel first. What are tolerance limit we have maintained? Okay, so tolerance group of GL accounts and tolerance group of employee accounts. ಓಕೆ, ಸೊ ಎರಡು ಮೇಂಟೈನ್ ಮಾಡಿದ್ವಿ. ಸೊ ನಾವು ವೆಂಡರ್ ಟಾಲರೆನ್ಸ್ನ ಮೇಂಟೈನ್ ಮಾಡಿಲ್ಲ ಅಲ್ವಾ? ಓಕೆ, ಸೊ ಅದಕ್ಕೆ ಮೇ ಬಿ ಎರರ್ ಅನಿಸುತ್ತೆ. ಲೆಟ್ ಮಿ ಚೆಕ್ ವೆಂಡರ್ ಟಾಲರೆನ್ಸ್. ಸೊ ಏನಂದರೆ ಇವಾಗ ನಾವು GL ಅಕೌಂಟಲ್ಲಿ ನಾವು ಪೇಮೆಂಟ್ ಮಾಡಬೇಕಂದ್ರೆ ಎಷ್ಟು ಲಿಮಿಟ್ ಅಂತ ಸೆಟ್ ಮಾಡಿದ್ವಿ ಅಲ್ವಾ? ಸೊ ಅದೇ ಥರನೇ ಸೊ ಟಾಲರೆನ್ಸ್ಗೂ ಸೊ ವಿ ನೀಡ್ ಟು ಸೆಟ್ ಅ ಲಿಮಿಟ್. ಓಕೆ, ಸೊ ಈ ಕೋಡ್ ಹೋಗಿ A3 ಎಸ್. ಸೊ ವೆಂಡರ್ ಟಾಲರೆನ್ಸ್ಗೆ OBA3. ಸೊ ಇಲ್ಲಿ ನಾವು ಮೇಂಟೈನ್ ಮಾಡಬೇಕು. ಸೊ ನೀವು ಎಂಟ್ರೆಸ್ ಕ್ಲಿಕ್ ಮಾಡಿ ಕಂಪನಿ ಕೋಡ್ TATM. ಸೊ ಇದನ್ನು ಕೂಡ ಆ್ಯಡ್ ಮಾಡಿಬಿಡ್ತೀನಿ ಎಕ್ಸೆಲಲ್ಲಿ ನಿಮಗೆ. ಓಕೆ, ಸೊ ವೆಂಡರ್ ಟಾಲರೆನ್ಸ್ ಇಲ್ಲಿ ಆ್ಯಡ್ ಮಾಡ್ಬಿಡ್ತೀನಿ. ಟಾಲರೆನ್ಸ್ ಓಕೆ. ಸೊ ಇವಾಗ ಒಂದು ಟಾಲರೆನ್ಸ್ ಗ್ರೂಪ್ನ ಮೇಂಟೈನ್ ಮಾಡೋಣ. ಸೇಮ್ ಅದನ್ನೇ ಮೇಂಟೈನ್ ಮಾಡೋಣ. ಸೊ TATM ಅಂತಾನೆ TM. ಓಕೆ, ಸೊ ಸೇಮ್ ಮೇಂಟೈನ್ ಮಾಡೋಣ. ಪ್ಲಸ್ ಸೇಮ್ ಹಾಕೋಣ TATM. ಸೊ ಟಿ ಕೋಡ್ OB8. ಓಕೆ, ಸೊ ಇದಕ್ಕೆಲ್ಲ A4 A0 A3. ಓಕೆ, ಸೊ ಇದನ್ನ ಡಿಸ್ಕ್ರಿಪ್ಷನ್ ಹಾಕ್ಬಿಡ್ತೀವಿ. ಸೊ ಡಿಸ್ಕ್ರಿಪ್ಷನ್. ಸೊ ಇಲ್ಲಿ ನೀವು ಏನಾದರೂ ಲಿಮಿಟು ಆ ಥರ ಏನಾದ್ರು ಮೇಂಟೈನ್ ಮಾಡೋಂಗಿದ್ರೆ ಸೊ ಯು ಕ್ಯಾನ್ ಮೇಂಟೈನ್. ಸೊ ಆರ್ ಎಲ್ಸ್ ಯು ಕ್ಯಾನ್ ಕೀಪ್ ಇಟ್ ಬ್ಲ್ಯಾಂಕ್. ಇದೇನಾದರೂ ನಿಮಗೆ ಮೇ ಬಿ ಎರರ್ ಕೊಡಲ್ಲ. ಲೆಟ್ ಮಿ ಸೈ ಏನೋ ಎರರ್ ಥ್ರೋ ಮಾಡಲ್ಲ. ಬ್ಲ್ಯಾಂಕ್ ಪೇ ಮಾಡೋಲ್ಲ, ಬ್ಲ್ಯಾಂಕ್ ಬಿಟ್ಟರೆ ಸೊ ಎಲ್ಲರೂ ಅಲೋ ಮಾಡುತ್ತೆ. ಓಕೆ, ಸೊ ಏನು ನೀವು ಬೇಕಂದರೆ ಏನಾದ್ರು ಪೇಮೆಂಟ್ ಅಡ್ವೈಸಸ್ಸು ಅಥವಾ ಪೇಮೆಂಟ್ ಡಿಫ್ರೆನ್ಸಸ್ಗೆ ಇಲ್ಲಿ ಮೇಂಟೈನ್ ಮಾಡ್ಕೋಬೋದು. ಓಕೆ, ಸೊ ವಿಲ್ ಗೋ ಬ್ಯಾಕ್. ಲೆಟ್ ಮಿ ಟ್ರೈ ನೌ. ಎಂಟರ್. Let me go back again, and F-53 is the default to do the payment. Vendor payment and the payment outgoing main GL amount ಇವಾಗ ಗೊತ್ತಿಲ್ಲ, 1 ರೂಪಾಯಿ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಫಿಟ್ ಸೆಂಟರ್. ಓಕೆ, ಸೊ ಎಂಟರ್. ಬರ್ತಿದ್ದಲ್ಲ. ಸೊ ಇವಾಗ ಇದು ಆ್ಯಕ್ಚುಲಿ ಪರ್ಟಿಕ್ಯುಲರ್ ಟೇಬಲ್ಗೆ ತೋರಿಸ್ತಾರೆ T0435. ಓಕೆ, ಸೊ ಇದನ್ನು ಚೆಕ್ ಮಾಡೋಣ. T043G ಅಲ್ಲ. ಸೊ ಲೆಟ್ ಮಿ ಓಪನ್ SM30. ಸೊ SM30 ರಿಕಾರ್ಡ್ ಬಂದ್ಬಿಟ್ಟು ನೀವು ಟೇಬಲ್ ಏನಾದರೂ ಮೇಂಟೈನ್ ಮಾಡೋಂಗಿದ್ದಾರೆ. ಸೊ ಇವಾಗ ನಾವು ಆಲ್ರೆಡಿ ಅದೇ ಎರರ್ ಬಂದಿರೋದ್ರಿಂದ ಆಟೋಮೆಟಿಕಾಗಿ ತೋರಿಸ್ತಾ ಇದೆ. ಸೊ ಡಿಸ್ಪ್ಲೇ ಇದೆ. ಸೊ ಇಲ್ಲಿ ನಮ್ಮ ಕಂಪನಿ ಕೂಡ ಇರಬೇಕು. ಓಕೆ, ಸೊ TATM ಟಾಲರೆನ್ಸ್ ಲಿಮಿಟ್ ಕೂಡ ಇರಬೇಕು. ಇದೆ. ಸೊ ಟಾಲರೆನ್ಸ್ ಗ್ರೂಪ್ ಇದೆ. ಸೊ ನಾವೇನು ಮೇಂಟೈನ್ ಮಾಡಿದ್ವಿ ಅದಿಲ್ಲಿ ತೋರಿಸ್ತಾ ಇದೆ. ಪರ್ಫೆಕ್ಟ್ ಆಗಿದೆ. ಇದು ಇಟ್ ಇಸ್ ನಾಟ್ ಆನ್ ಇಶ್ಯೂ. ಸೊ ಇದು ಎರರ್ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ಮೇ ಬಿ ನಾವು ಇವಾಗ ಮೇಂಟೈನ್ ಮಾಡೋದ್ರಿಂದ ಇಟ್ ವಿಲ್ ಟೇಕ್ ಸಮ್ ಟೈಮ್ ಆರ್ ವಿ ನೀಡ್ ಟು ಸೆಟ್ ಸಮ್ ಲಿಮಿಟ್. ಸೊ ನಾವು ಲಿಮಿಟ್ ಕೂಡ ಸೆಟ್ ಮಾಡಿಲ್ಲ ಅಲ್ವಾ, ಹಂಗೆ ಮೇಂಟೈನ್ ಮಾಡಿದ್ವಲ್ಲ. ಸೊ ಲೆಟ್ ಮಿ ಮೇಂಟೈನ್ ಸಮ್ ಲಿಮಿಟ್. ಸೊ OBA3.
TATM, TM, enter ಡೀಟೇಲ್ಸ್. ಸೊ ಇಲ್ಲಿ ಪೇಮೆಂಟ್ ಡಿಫ್ರೆನ್ಸ್ ತೋರಿಸಲ್ಲ. ಸೊ ಇದನ್ನ ಮೇಂಟೈನ್ ಮಾಡಬೇಕಂತ ಏನಿಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಎ ಮ್ಯಾಂಡೇಟರಿ. ಸೊ ದಟ್ ನೀಡ್ ಟು ಮೇಂಟೈನ್. ಸೊ ಮೇ ಬಿ ಇವಾಗ ಮೇಂಟೈನ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೋಬೋದೇನೋ, ಇಂಪ್ಯಾಕ್ಟ್ ಆಗಿ ಅನಿಸ್ತಾ ಇದೆ ನನಗೆ ಅಷ್ಟೇ. ಬಿಕಾಸ್ ಇದು ನಾವು ಯಾವುದೇ ಲಿಮಿಟ್ ಇದೆಯಲ್ಲ, ಸೊ ವೆಂಡರ್ ಟಾಲರೆನ್ಸ್ ಲಿಮಿಟ್ ಬಂದ್ಬಿಟ್ಟು, ಸೊ ನಿಮ್ಗೆ ಯಾವುದೂ ಮ್ಯಾಂಡೇಟ್ರಿ ಇರೋದಿಲ್ಲ. ಸೊ ಎಷ್ಟೇ ಲಿಮಿಟ್ ಮೇಂಟೈನ್ ಮಾಡಬೇಕು ಟಾಲರೆನ್ಸ್ಗೆ ಅಂತ. ಓಕೆ, ಸೊ ಇಟ್ ಈಸ್ ಆಪ್ಷನಲ್. ಸೊ ಮೇ ಬಿ ನಾವು ಇವಾಗ ಜಸ್ಟ್ ಕ್ರಿಯೇಟ್ ಮಾಡೋದ್ರಿಂದ ಮೇ ಬಿ ಇಟ್ ವಿಲ್ ಟೇಕ್ ಟೈಮ್. ಲೆಟ್ ಮಿ ಚೆಕ್. ಸೊ ಬೇಕು ಅಂದರೆ ಒಂದು ಸ್ವಲ್ಪ ನೀವು ಡಿಫ್ರೆನ್ಸಸ್ಗೆ, ಪೇಮೆಂಟ್ ಡಿಫ್ರೆನ್ಸಸ್ಗೆ ಮೇಂಟೈನ್ ಮಾಡ್ಬೋದು, ಬಟ್ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ. ಓಕೆ, ಸೊ ಮೇಂಟೈನ್ ಮಾಡೋಂಗಾರೆ ಮಾಡಿ. ಸೊ ಇಲ್ಲಾಂದರೆ ಬ್ಲ್ಯಾಂಕ್ ಬಿಡಿ. ಸೊ ನೋಡೋಣ, ಟೈಮ್ ಬೀಯಿಂಗ್ ಒಂದು ನಾನು ಮೇಂಟೈನ್ ಮಾಡ್ಬಿಟ್ಟು ಕೂಡ ಟ್ರೈ ಮಾಡ್ತೀನಿ. ಸೊ ಇಫ್ ಇಟ್ ಈಸ್, ಬಟ್ ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಸೊ 10%, 5 rupee. ಸೊ 0.5% ಮೇಂಟೈನ್ ಮಾಡ್ತೀನಿ. ಓಕೆ, ಸೊ ಡಿಸ್ಕೌಂಟ್ ಏನಾದರೂ ಇದೆ, ಸೊ ಇಲ್ಲಿ ಎಷ್ಟು ರುಪೀಸ್ವರೆಗೂ ಡಿಸ್ಕೌಂಟ್ನ ಅಲೋ ಮಾಡಬೇಕು ಅಂತ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ 1 ರೂಪಿ, 2 ರೂಪಿ, ಸೊ ಆ ಥರ ಎಷ್ಟಾರು ಒಂದು ರೇಂಜ್ನ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಲೆಟ್ ಮಿ ಸೇ and try. Go back. -53. No. So I think it will take some time. Okay. ಸೊ ನಾವು ನಾಳೆ ಚೆಕ್ ಮಾಡೋಣ ಇದು. ಸೊ ಏನು ಎರರ್ ಅಂತ, ಬಟ್ ಇದು ಎರರ್ ಏನಲ್ಲ ಆ್ಯಕ್ಚುಲಿ, ಬಿಕಾಸ್ ನಾವು ಅದೇ ಟಾಲರೆನ್ಸ್ ಲಿಮಿಟ್ ಎರರ್ ಇದು. ಸೊ T043G ಏನಿದೆ, ಸೊ ಈ ಟೇಬಲ್ ಇಟ್ ಇಸ್ ಬಿಲಾಂಗ್ಸ್ ಟು ದ ಕಂಪ್ಲೀಟ್ಲಿ ಟಾಲರೆನ್ಸ್ ಲಿಮಿಟ್ಗೆ. ಸೊ ಓಕೆ, ಸೊ ಟಾಲರೆನ್ಸ್ ಲಿಮಿಟಲ್ಲಿ ಆಲ್ರೆಡಿ ಮೇಂಟೈನ್ ಮಾಡಿದ್ನಿ. ಸೊ ಮೇ ಬಿ ಇದು ಇಂಪ್ಯಾಕ್ಟ್ ಆಗಿ ಸ್ವಲ್ಪ ಟೈಮ್ ತೊಗೋಬೋದು. ಸೊ ನೋಡೋಣ. ಸೊ ಲೆಟ್ಸ್ ಚೆಕ್ ಟುಮಾರೋ ಆನ್ ದಿಸ್. ಓಕೆ, ಸೊ ವರ್ಕ್ ಆಗುತ್ತೆ. ಸೊ ಇದು ಪೇಮೆಂಟ್ ಕ್ಲಿಯರ್ ಮಾಡಿದ್ವಿ ಅಂತಂದರೆ, ಸೊ ಇಟ್ ವಿಲ್ ಬಿ ಶೋನ್ ಇನ್ ಗ್ರೀನ್ ಕಲರ್. ಸೊ ಇಟ್ ವಿಲ್ ಬಿ ಕ್ಲಿಯರ್ ದ ಪೇಮೆಂಟ್ಸ್. ಓಕೆ, ಸೊ ನೋ ವೈಸ್, ನಾಳೆ ಮಾಡೋಣ. ಸೊ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಅರ್ಥ ಆಗಿಲ್ಲ ಕ್ಲಾಸು? ಏನಾದರೂ ಡೌಟ್ ಇದೆಯಾ? No, sir. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ಅದು ನಿನ್ನೆ ವೀಡಿಯೋದು ಅಪ್ಲೋಡ್ ಮಾಡಿದ್ದೀನಿ, ಲೈಕ್ ನಿನ್ನೆ ಅಂದರೆ ಇವತ್ತು ರಿಸಾಲ್ವ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಅದು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಸೊ ಆ್ಯಂಡ್ ಇವತ್ತಿನ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಚೆಕ್ ಇಟ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಮೋರ್ ಓವರ್ ಆ್ಯಕ್ಚುಲಿ, ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಬೇಕಾಗುತ್ತೆ. ಸೊ ಆಫ್ಟರ್ 15 ಕ್ಲಾಸಸ್ ಆದಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಕಲೆಕ್ಟ್ ಮಾಡ್ಕೊತಾರೆ ಕಿರಣ್. ಸೊ ಯು ಹ್ಯಾವ್ ಟು ಪೇ ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ವಿತಿನ್ ದಿಸ್ ವೀಕ್ ಆ್ಯಕ್ಚುಲಿ. ಓಕೆ, ಸೊ ಈ ವೀಕೆಂಡಲ್ಲೇ ಕ್ಲಿಯರ್ ಮಾಡ್ಕೊಂಬಿಡಿ. ಸೊ ಇಲ್ಲಾಂದರೆ ಸುಮ್ಮನೆ ಕಾಲ್ ರಿಮೈಂಡರ್, ಮೆಸೇಜ್ ರಿಮೈಂಡರ್ಸ್ ಆಗ್ತಾ ಇರ್ತಾರೆ ಅವರು ಗ್ರೂಪಲ್ಲಿ. ಸೊ ಗೈಸ್ ಬೆಟರ್ ಕ್ಲಿಯರ್ ದ ಡ್ಯೂಸ್ ವಿತಿನ್ ದಿಸ್ ವೀಕ್. ಓಕೆ, ಸೊ ಈ ವೀಕೆಂಡ್ ಕ್ಲಿಯರ್ ಮಾಡಿ. So if you have any other queries related to the payment or whatever it is, so you contact Kiran. Okay, so Kiran contact ಮಾಡಿ, so you can discuss with him. ಸರ್ ಇದು ಇನ್ನ ಎಷ್ಟು ಕ್ಲಾಸಸ್ ಇದೆ ಸರ್ ಇದರಲ್ಲಿ? ಇದೆ, ಇನ್ನೂ ತುಂಬ ಕ್ಲಾಸಸ್ ಇರುತ್ತೆ. ಇವಾಗ ಆಲ್ಮೋಸ್ಟ್ ನಮ್ಮದು
ಡೇ ವೈಸ್ ಆಗಿದೆ. ಡೇ ವೈಸ್ ಐ ಥಿಂಕ್ ಇಟ್ ವಿಲ್ ಬಿ ಅರೌಂಡ್ 25 ಡೇಸ್ ಮೇ ಬಿ ಡೇ ವೈಸ್. ಬಟ್ ಕ್ಲಾಸಸ್ ವೈಸ್ ನಮ್ಮದು 15th ಇವತ್ತು ಸೇರ್ಬಿಟ್ಟು 16 ಕ್ಲಾಸಸ್ ಆಗುತ್ತೆ. ಸೊ ಓವರ್ ಆಲ್ ಇಟ್ ವಿಲ್ ಬಿ ಅರೌಂಡ್ 35 to 40 ಕ್ಲಾಸಸ್ ಆಗ್ಬೋದು. ಓಕೆ, ಓಕೆ ಸರ್. 40 ಕ್ಲಾಸಸ್ ಆಗ್ಬೋದು. ಸಮ್ಟೈಮ್ಸ್ ಇಟ್ ವಿಲ್ ಬಿ ಎಕ್ಸ್ಟೆಂಡ್ ಟಿಲ್ 45 ಆಲ್ಸೋ. ಸಿ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಲೈಕ್ ಇಶ್ಯೂಸ್ ಯಾವ ಥರ ರಿಸಾಲ್ವ್ ಆಗುತ್ತೆ, ಆಮೇಲೆ ಸಿಸ್ಟಮ್ ಇಶ್ಯೂಸ್ ಏನಿಲ್ಲ ಅಂದರೆ. ಸೊ ಆ ಥರ ಇದ್ದರೆ ಸೊ ಇಮಿಡಿಯೇಟ್ ಎಲ್ಲ ಕ್ಲಿಯರ್ ಆಗ್ತಾಯಿದ್ರೆ ಏನು ಇಶ್ಯೂಸ್ ಇರೋದಿಲ್ಲ. ಸೊ ಇಲ್ಲ ಅಂದರೆ 1 or 2 ಕ್ಲಾಸಸ್ ಎಕ್ಸ್ಟ್ರಾ ತೊಗೊಳುತ್ತೆ. ಸೊ ನಿಮಗೆ ಒಟ್ ಮೋರ್ ದೆನ್ 45 ಅಂತೂ ಆಗಲ್ಲ, ವಿತಿನ್ 45 ಇರುತ್ತೆ. ಸೊ ಮೇ ಬಿ ಇಟ್ ವಿಲ್ ಬಿ ಅರೌಂಡ್ 40 ಐ ಥಿಂಕ್ ಸೊ. ಓಕೆ ಓಕೆ ಸರ್. ಓಕೆ ಫಾರ್ ಓಕೆ. ಆ್ಯಂಡ್ ಪೇಮೆಂಟ್ ರಿಮೈಂಡ್ ಮಾಡೋಕ್ಕೆ ಕೇಳಿದ್ರು, ಸೊ ಅದಕ್ಕೋಸ್ಕರನೇ ಮಾಡ್ತಾ ಇದ್ವಿ. ಮೇ ಬಿ ಅವನು ಆಲ್ರೆಡಿ ಗ್ರೂಪಲ್ಲಿ ಹಾಕಿರ್ಬೋದು ಕಿರಣ್ ಅವ್ರು ಕೂಡ, ಬಟ್ ಸ್ಟಿಲ್ ನನಗೊಂದು ಸಹ ರಿಮೈಂಡ್ ಮಾಡೋಕ್ಕೆ ಹೇಳಿದ್ರು. ಸೊ ಅದಕ್ಕೋಸ್ಕರ ಗೈಸ್ ಕ್ಯಾನ್ ಪೇ. ಐ ಥಿಂಕ್ ಯು ಹ್ಯಾವ್ ಟು ಪೇ within this week. So maybe today is Tuesday, right? Tuesday. Okay, so still you have time till weekend. Okay, so if you have any queries regarding the payment, so you can check with Kiran. Okay. Okay, thank you. Thanks for time. Bye. Thanks.